ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ ವಿನೋದ್. ಯಾರ್ಯಾರು ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಇಲ್ಲ ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ನ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು 24 ವರ್ಷಗಳಿಂದ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ಒಬ್ರು ಮಹಿಳಾ ಉದ್ಯಮಿ. ಇವರು SNT ಗ್ರೂಪ್ನ ಮಾಲೀಕರಾಗಿದ್ದಾರೆ. ಅವರೇ ಶ್ರೀಮತಿ ತೀರ್ಥಾ ಸ್ವಾಮಿ. ಇವರು ನ್ಯಾಷನಲ್ ಬ್ರ್ಯಾಂಡ್ಸ್ ಆದಂತಹ ಬಜಾಜ್, ಪಾಲಿಕ್ಯಾಪ್, ಮಾರ್ಫಿ ರಿಚರ್ಡ್ ಮತ್ತು ನಿರ್ಲಿಪ್ ಬ್ರ್ಯಾಂಡ್ಗಳ ಉತ್ಪಾದನೆಯ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಸೊ ಇವರು ನೂಕ್ ಅಂಡ್ ಕಾರ್ನರ್ಸ್ ಆಫ್ ಆಲ್ ದ ಏರಿಯಾ ಇನ್ ಮೈಸೂರು ಅಂಡ್ ಚಾಮರಾಜನಗರ ಜಿಲ್ಲೆಗಳಲ್ಲಿ ಈ ಕಂಪ್ನಿಗಳ ಪ್ರಾಡಕ್ಟ್ಸ್ ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕಂಪ್ನಿಗಳ ಪ್ರಥಮ ಮತ್ತು ಏಕೈಕ ಮಹಿಳಾ ಡಿಸ್ಟ್ರಿಬ್ಯೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಆಂಟ್ರಪ್ರಿನರ್ ಅಲ್ಲದೆ ಲೈಫ್ ಸ್ಕಿಲ್ ಕೋಚ್ ಸಹ ಆಗಿದ್ದಾರೆ. ಕಳೆದ ವರ್ಷ ಇವರು ಗೌರ್ಮೆಂಟ್ ಸ್ಕೂಲ್ನ 10th ಸ್ಟ್ಯಾಂಡರ್ಡ್ನ 500ಕ್ಕೂ ಹೆಚ್ಚು ಮಕ್ಕಳಿಗೆ ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಮತ್ತೆ ಓದಿರೋದನ್ನ ಹೇಗೆ ಮೆಮೊರಿಯಲ್ಲಿ ಸ್ಟೋರ್ ಮಾಡಬೇಕು, ಹೇಗೆ ಎಕ್ಸಾಮ್ನ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇವರು ಸರ್ವಹಿತ ಫೌಂಡೇಶನ್ ಅನ್ನೋ NGOನ ಫೌಂಡರ್ ಮತ್ತು ಪ್ರೆಸಿಡೆಂಟ್ ಸಹ ಆಗಿದ್ದಾರೆ. ಮತ್ತೆ ಇವರು ಸರ್ವಹಿತ ಫೌಂಡೇಶನ್ ನ ಮೂಲಕ ಅಂಡರ್ ಪ್ರಿವಿಲೇಜ್ಡ್, ಓಲ್ಡ್ ಏಜ್ ಪೀಪಲ್ ಮತ್ತು ಮಕ್ಕಳಿಗೆ ಸಹ ಸಹಾಯ ಮಾಡ್ತಾ ಬಂದಿದ್ದಾರೆ. ಸೊ ಇದೆಲ್ಲದ್ರ ಜೊತೆಗೆ ಇವರು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂನ ಕಳೆದ 2 ವರ್ಷಗಳಿಂದ ಲೇಡೀಸ್ ವಿಂಗ್ ನ ಲೀಡ್ ಮಾಡ್ತಾ ಬಂದಿದ್ದಾರೆ. ಈ ಆರ್ಗನೈಸೇಷನ್ ನ ಮೂಲಕ ಇವರು ತುಂಬಾ ಮಹಿಳೆಯರಿಗೆ ಅನುಕೂಲ ಮತ್ತು ಪ್ರೋತ್ಸಾಹಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂದಿದ್ದಾರೆ. ಸೊ ತಡ ಮಾಡದೆ ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ನೀವು ಬಿಸ್ನೆಸ್ ವುಮನ್ ಆಗಿರೋದ್ರಿಂದ ನನ್ನ ಕಡೆಯಿಂದ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಪ್ಲೀಸ್ ಗೋ ಫಾರ್ ಇಟ್ ಶ್ರುತಿ. ಬಿಸ್ನೆಸ್ ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ತೀರ್ಥ? ವೆಲ್, ಬಿಸ್ನೆಸ್ ಅಂದರೆ ಇಟ್ ಇಸ್ ದ ಆರ್ಗನೈಸ್ಡ್ ಎಫರ್ಟ್ ಆಫ್ ಇಂಡಿವಿಜುವಲ್ಸ್ ಟು ಪ್ರೊಡ್ಯೂಸ್ ಆ್ಯಂಡ್ ಸೆಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಡೆಫಿನೆಟ್ಲಿ ಫಾರ್ ಪ್ರಾಫಿಟ್ ಮಾರ್ಜಿನ್. ಹಾಗೆ ಅದನ್ನು ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಆಲ್ಕೆಮಿ ಆಫ್ ಟರ್ನಿಂಗ್ ಡ್ರೀಮ್ಸ್ ಇನ್ ಟು ರಿಯಾಲಿಟಿ. ಆ್ಯಂಡ್ ಆಫ್ ಕೋರ್ಸ್ ಇಟ್ ಇಸ್ ಅ ಡ್ಯಾನ್ಸ್ ಆಫ್ ರಿಸ್ಕ್ ಅಂಡ್ ರಿವಾರ್ಡ್ಸ್ ಫಾರ್ ಶ್ಯೂರ್. ನೀವು ಏನು ಡ್ಯಾನ್ಸ್ ಆಫ್ ರಿಸ್ಕ್ ಅಂಡ್ ರಿವಾರ್ಡ್ಸ್ ಅಂತ ಹೇಳಿದ್ರಿ, ನೀವು ಬಿಸ್ನೆಸ್ ಅನ್ನೋ ಡೆಫಿನೇಷನ್ಗೆ ತುಂಬಾನೇ ಆಪ್ಟ್ ಆಗಿತ್ತು ಅದು. ಥ್ಯಾಂಕ್ ಯು ಶ್ರುತಿ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಬಿಸ್ನೆಸ್ನ ನೀವು ಹೇಗೆ ಕ್ಲಾಸಿಫೈ ಮಾಡ್ತೀರಾ? ಸೊ ಅದ್ರಲ್ಲಿ ಏನಾದರೂ ಟೈಪ್ಸ್ ಇದೆಯಾ? ಆ್ಯಕ್ಚುಲಿ ಬಿಸ್ನೆಸ್ನ ಯಾವುದೇ ಒಂದು ಪ್ಯಾರಾಮೀಟರಲ್ಲಿ ನಾವು ಕ್ಲಾಸಿಫೈ ಮಾಡಲಿಕ್ಕೆ ಬರಲ್ಲ. ನಾವು ನಮ್ಮ ಬಿಸ್ನೆಸ್ನ ಯಾವಾಗ ನಾವು ಅದನ್ನು ಪ್ರೆಸೆಂಟ್ ಮಾಡ್ತೀವಿ, ಆ ಸಿಚುಯೇಷನ್ನು ಅದರ ಮೇಲೆ ಕ್ಲಾಸಿಫಿಕೇಷನಲ್ಲಿ ನಮ್ಮ ಬಿಸ್ನೆಸ್ ಬರುತ್ತೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಒಂದು 4 ಕ್ಲಾಸಿಫಿಕೇಶನ್ಸ್ ಇದೆ ವಿಚ್ ಆರ್ ವೈಡ್ಲಿ. 4 ಕ್ಲಾಸಿಫಿಕೇಶನ್ ಯೂಶಲಿ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಬಂದು ಇಂಡಸ್ಟ್ರಿ ಮತ್ತು ಸೆಕ್ಟರ್ ಬೇಸಿಸ್ ಮೇಲೆ ಕ್ಲಾಸಿಫೈ ಆಗುತ್ತೆ. 2ನೇದು ಬಂದು ಓನರ್ಶಿಪ್ ಮೇಲೆ ಆಗುತ್ತೆ. 3ನೇದು ಲೀಗಲ್ ಸ್ಟ್ರಕ್ಚರ್ ಮೇಲೆ ಆಗುತ್ತೆ. ಹಾಗೆ 4ನೇದು ಬಂದು ಕಸ್ಟಮರ್ ಕ್ಯಾಟಗರಿ ಮೇಲೆ ಆಗುತ್ತೆ. ಇವಾಗ ಇಂಡಸ್ಟ್ರಿ ಅಥವಾ ಸೆಕ್ಟರ್ ಅಂದರೆ ಯು ಮೈಟ್ ಬಿ ನೋಯಿಂಗ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ರಿಟೇಲಿಂಗ್, ಹೆಲ್ತ್, ಎಜುಕೇಷನ್, ಟೆಕ್ನಾಲಜಿ, ರಿಯಾಲಿಟಿ, ಅಗ್ರಿ, ಈ ಥರ ಈ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಇಂಡಸ್ಟ್ರಿ ಆರ್ ಸೆಕ್ಟರ್. ಹಾಗೆ ಓನರ್ಶಿಪ್ಪಲ್ಲಿ ಬರೋ ಥರ ಆದರೆ ಪ್ರೊಪ್ರೈಟರ್, ಪಾರ್ಟ್ನರ್ಶಿಪ್, LLC, ಕಾರ್ಪೊರೇಷನ್, ಈ ಥರ ಡಿಫೈನ್ ಮಾಡ್ಕೋತೀವಿ. ಐ ಮೀನ್ ಈ ಥರ ಕ್ಲಾಸಿಫೈ ಮಾಡ್ಕೋತೀವಿ. ಇನ್ನು ಬಂದು ಲೀಗಲ್ ಸ್ಟ್ರಕ್ಚರ್ ಮೇಲೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಬರುತ್ತೆ. ಇನ್ನು ಕಸ್ಟಮರ್ ಕ್ಯಾಟಗರಿ ಮೇಲೆ ಬರೋ ಥರ ಆದರೆ B2B, B2C, C2B, C2C, D2B, D2C. ಅಂದರೆ B ಅಂದರೆ ಬಿಸ್ನೆಸ್, C ಅಂದರೆ ಕಸ್ಟಮರ್, D ಅಂದರೆ ಡೈರೆಕ್ಟ್ ಅಂತ. B2B ಅಂದರೆ ದಟ್ ಬಿಸ್ನೆಸ್ ವಿಲ್ happen between the business to business. Okay. B2B, B2C, business to customer. Yes, exactly. C2B, C2C, ಹಾಗೆ D2B, D2C ಅಂತಾನು ಆಗುತ್ತೆ. ಅಂದರೆ ಡೈರೆಕ್ಟ್ ನಾವೇನೊಂದು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ದ ಕಸ್ಟಮರ್. D2C ಆದರೆ. ಅದರ್ವೈಸ್ D2B ಆದರೆ ನಾವು ಅದನ್ನು ಏನೋ ಒಂದು ಮಾಡಿ ನಾವು ಅದನ್ನ ಡೈರೆಕ್ಟ್ ಬಿಸ್ನೆಸ್ ಮಾಡೋದು. ಐ ಮೀನ್ ಒಂದು ಕಂಪನಿಗೆ ನಾವು ಸೆಲ್ ಮಾಡೋದು, ಕಂಪನಿಗೆ ನಾವು ಸೆಲ್ ಮಾಡೋದನ್ನ D2B ಅಂತ ಹೇಳ್ತೀವಿ. ಸೊ ಈ ಥರ ಕಸ್ಟಮರ್ ಕ್ಯಾಟಗರಿ ಮೇಲೆ ಕೂಡ ಕ್ಲಾಸಿಫೈ ಆಗುತ್ತೆ. ಎಷ್ಟು ದಿಸ್ ಇಸ್ ಹೌ ಆ್ಯಕ್ಚುಲಿ ವಿ ಕ್ಲಾಸಿಫೈ ದ ಬಿಸ್ನೆಸ್. ಸೊ ಬಿಸ್ನೆಸ್ ಅಲ್ಲಿ ಏನೇನು ಕ್ಲಾಸಿಫಿಕೇಶನ್ ಇದೆ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ನಮಗೆ ಸಿಕ್ತು ನೀವು ಹೇಳಿರೋ ಇನ್ಪುಟ್ಸ್ ಇಂದ. ಈಗ ನಮ್ಮ ವಿಡಿಯೋದು ಮೇನ್ ಮೋಟೋ ಬಂದ್ಬಿಟ್ಟು ಯಾರೋ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಆಲ್ರೆಡಿ ಒಂದು ಸಕ್ಸಸ್ಫುಲ್ ರನ್ನಿಂಗ್ ಬಿಸ್ನೆಸ್ ಅಲ್ಲೇ ಇರ್ಬೋದು.
ಸೊ ಅವ್ರಿಗೆ ಯಾವ್ಯಾವ ಏರಿಯಾ ಮೇಲೆ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿರತ್ತೆ ಅಂತ. ಶೋರ್ ಶ್ರುತಿ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೌದು. ನನಗೆ ಆ್ಯಕ್ಚುಲಿ ನೀವು ನಮ್ಮದು ಬಿಸ್ನೆಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದಾಗ ದಟ್ಸ್ ವಾಟ್ ಲೈಕ್ ಶ್ರುತಿ ಏನೆಲ್ಲ ಕ್ವೆಶನ್ ಥ್ರೋ ಮಾಡ್ತಾರೆ, ದಟ್ ವಾಸ್ ಆಲ್ವೇಸ್ ಇನ್ ಮೈ ಮೈಂಡ್. ಯು ಅ ವೆರಿ ಗುಡ್ ಕ್ವೆಶನ್. ಯು ಸಿ, ಯಾವುದೇ ಒಂದು ಬಿಸ್ನೆಸ್ ಲೈಕ್ ಇಟ್ ಬಿ ಎ ಸ್ಟಾರ್ಟಪ್ ಆರ್ ಆಲ್ರೆಡಿ ಇನ್ ದ ರನ್ನಿಂಗ್ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಆದರೆ ಒಂದು 7 ಎಲಿಮೆಂಟ್ಸ್ ಅಥವಾ 7 ವೈಟಲ್ಸ್ ಪ್ಲೇ ಎ ಇಂಪಾರ್ಟೆಂಟ್ ರೋಲ್. ಇವಾಗ ನಿಮ್ಗೆ ಗೊತ್ತಲ್ಲ, ಸಪ್ತಸಾಗರ, ಸಪ್ತ ಋಷಿ, ಸಪ್ತ ಮಾತ್ರಿಕಾ, ಅಫ್ಕೋರ್ಸ್ ಸಪ್ತಪದಿ. ಇದೇ ಥರ ನಾನು ನನ್ನ ಜರ್ನಿಯಲ್ಲಿ ನನ್ನ ಬಿಸ್ನೆಸ್ಸಲ್ಲಿ ಬಂದು 15 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು 24 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ 15 ವರ್ಷ ನಾನು ಬಿಸ್ನೆಸ್ಸಲ್ಲಿ ನಾನು ಇಂಡಿವಿಜುವಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಅಲ್ಲಿ ನನ್ನ ಜರ್ನಿಯಲ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ ಆ 7 ವೈಟಲ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ರನ್ ಎನಿ ಬಿಸ್ನೆಸ್, ಎನಿ ಕೈಂಡ್ ಆಫ್ ಅ ಬಿಸ್ನೆಸ್. ಇದು ನಾನು ಯಾವ ಬಿಸ್ನೆಸ್ ಮಾಡ್ತಿದ್ದೀನಿ ಅದಂತಲ್ಲ, ಫಾರ್ ಎನಿ ಬಿಸ್ನೆಸ್. ಸೊ ಅದು ಯಾವುದು ಆ 7 ಅಂದರೆ, ಫಸ್ಟ್ ಒನ್ ಇಸ್ ದ ಮೈಂಡ್ ಸೆಟ್, ಹೌದು. ಸೆಕೆಂಡ್ ಇಸ್ ಅ ವಿಷನ್, ಥರ್ಡ್ ಒನ್ ಇಸ್ ಅ ಸ್ಟ್ರಾಂಗ್ ವ್ಯಾಲ್ಯೂ ಪ್ರಪೋಸಿಷನ್, ಫೋರ್ತ್ ಒನ್ ಇಸ್ ಅ ಟಾರ್ಗೆಟ್ ಕಸ್ಟಮರ್, fifth one is a marketing strategy, sixth one is the effective operation, and seventh and foremost is the financial management. So ಈ 7 ಎಲಿಮೆಂಟ್ಸು ತುಂಬ ಇಂಪಾರ್ಟೆಂಟ್ ಒಂದು ಬಿಸ್ನೆಸ್ಗೆ. ಈ ಎಲಿಮೆಂಟ್ಸ್ಗಳ ಮೇಲೆ ಯಾವಾಗ ನೀವು ಕಂಟ್ರೋಲ್ ತಗೋತೀರ, ಯಾವಾಗ ನೀವು ಇದನ್ನು ಬ್ರಷ್ ಅಪ್ ಮಾಡ್ತಾನೆ ಇರ್ತೀರ, ದೆನ್ ಡೆಫಿನೆಟ್ಲಿ ಯುವರ್ ಬಿಸ್ನೆಸ್ ವಿಲ್ ಗೋ ಸ್ಮೂತ್. ಸೊ ತೀರ್ಥ, ಇವಾಗ ನೀವು ಏನು 7 ಏರಿಯಾಸ್ ಹೇಳಿದ್ರಿ ಬಿಸ್ನೆಸ್ಸಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ. ಸೊ ಪ್ರತಿಯೊಂದು ಏರಿಯಾನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಡೋಕ್ಕಾಗತ್ತಾ ನಮಗೋಸ್ಕರ? ಶೋರ್ ಶ್ರುತಿ, ಆ್ಯಕ್ಚುಲಿ ದಟ್ಸ್ ವೈ ಐ ಆಮ್ ಯು. ವೆಲ್, ಮೈಂಡ್ ಸೆಟ್ ನಿಮ್ಮ ಪ್ರಕಾರ ಯೂಶಲಿ ಮೈಂಡ್ ಸೆಟ್ ಅಂದರೆ ನಾವು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಏನಂತ ಅನ್ಕೋತೀರಾ ಶ್ರುತಿ? ಸೊ ನಾವು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಅರ್ನಿಂಗ್ಸ್ ಬರಬೇಕು, ಮತ್ತು ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಎಸ್, ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಯಾರೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಅವ್ರು ಅನ್ಕೊತಾರೆ, ಫಸ್ಟ್ ವಿ ಹ್ಯಾವ್ ಟು ಡಿಸೈಡ್ ವಿಚ್ ಬಿಸ್ನೆಸ್ ವಿ ನೀಡ್ ಟು ಡು. ಯಾವ ಬಿಸ್ನೆಸ್ ಮಾಡಬೇಕು, ಅದಾದಮೇಲೆ ಅದಕ್ಕೆ ಆ ಕಂಪನಿ ಅಥವಾ ಫರ್ಮ್ಗೆ ಏನಂತ ಹೆಸರಿಡಬೇಕು, ಆಮೇಲೆ ಲೋಗೋ ಡಿಸೈನ್ ಆಗಬೇಕು, ಆಮೇಲೆ ಆ ಪ್ಲೇಸ್ನ ಸೆಕ್ಯೂರ್ ಮಾಡಬೇಕು. ನಾವೆಲ್ಲಿ ಮಾಡ್ತೀವಿ ಅಲ್ಲಿಗೆ ರೆಂಟೆಡಾ, ಲೀಸಾ, ಓನ, ಅದೊಂದು ಪ್ಲೇಸ್ ಸೆಕ್ಯೂರ್ ಮಾಡ್ಕೋಬೇಕು. ಇನ್ವೆಂಟ್ರಿ ನೋಡಬೇಕು. ಇನ್ವೆಂಟ್ರಿ ಅಂತಂದ್ರೆ ಗೂಡ್ಸ್ ಟು ಬಿಸ್ನೆಸ್. ಇನ್ವೆಂಟ್ರೀಸ್ ಎಲ್ಲ ನಮಗೆ ಅರೇಂಜ್ ಮಾಡ್ಕೋಬೇಕು, ವೆಂಡರ್ಸ್ ಮತ್ತೆ ಸಪ್ಲೈಯರ್ ಲಿಸ್ಟ್. ಸೊ ಇದನ್ನೆಲ್ಲ ಚೆಕ್ ಲಿಸ್ಟ್ ಹಾಕೊಂಡು ಯೂಶಲಿ ನಾವು ಅದನ್ನೆಲ್ಲ ಚೆಕ್ ಲಿಸ್ಟ್ ಅಲ್ಲಿ ಟಿಕ್ ಮಾಡಿಬಿಟ್ಟು ಎಸ್ ನೌ ಐ ಆಮ್ ರೆಡಿ ಟು ಡೂ ದ ಬಿಸ್ನೆಸ್ ಅಂತ ಅಂದ್ಕೊಂಡು ನಾವು ಮೈಂಡ್ ಸೆಟ್ ನಮ್ಗೆ ಆಯ್ತು, ನಾವು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀವಿ ಬಿಸ್ನೆಸ್ ಮಾಡೋಕ್ಕೆ ಅಂತ. ಯೂಶಲಿ ದಿಸ್ ಇಸ್ ಹೌ ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಹಿಂಗೆ ಅನ್ಕೊಳ್ಳೋದು. ಆದರೆ ಮೈಂಡ್ ಸೆಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಟು ಡೂ ದ ಬಿಸ್ನೆಸ್. ಆ್ಯಕ್ಚುಲಿ ಬಿಸ್ನೆಸ್ ಅನ್ನೋದು ಇಟ್ಸ್ ಮೋರ್ ದೆನ್ ಅ ಮ್ಯಾರಥಾನ್. ಇದು ಇಟ್ಸ್ ಅ ಇಯರ್ ಆನ್ ಗೋಯಿಂಗ್ ಪ್ರೋಸೆಸ್ ಆಫ್ ಗ್ರೋತು, ಡೆವಲಪ್ಮೆಂಟು, ಚಾಲೆಂಜಸ್. ಮತ್ತು ಬಿಸ್ನೆಸ್ ಇಟ್ಸ್ ಅ ಎವ್ರಿ ಡೇ ಗೇಮ್. It always demands hard time. ಯಾವಾಗ್ಲೂ ಪೀಕ್ ಪರ್ಫಾರ್ಮೆನ್ಸ್ ಬೇಕು ಡಿಮ್ಯಾಂಡ್ ಮಾಡುತ್ತೆ. ಜೊತೆಗೆ ಇಟ್ ಆಲ್ಸೋ ಡಿಮ್ಯಾಂಡ್ಸ್ ಒಂಥರ ನಾನ್ ಸ್ಟಾಪ್ ಎಂಡವರ್ಸ್, ಅದು ಮುಗಿಯೋದೇ ಇಲ್ಲ. ಸೊ ದಿಸ್ ಇಸ್ ಹೌ ದ ಬಿಸ್ನೆಸ್ ಈಸ್. ಸೊ ಇಫ್ ಯು ವಾಂಟ್ ಟು ಡೂ ದ ಬಿಸ್ನೆಸ್ ಯು ಹ್ಯಾವ್ ಟು ಟೇಮ್ ಯುವರ್ ಮೈಂಡ್. ನಿಮ್ಮ ಮೈಂಡನ್ನು ನೀವು ಟೇಮ್ ಮಾಡಬೇಕು, ಅದನ್ನು ಪ್ರಿಪೇರ್ ಮಾಡಬೇಕು. ದಿಸ್ ಇಸ್ ವಾಟ್ ದ ಬಿಸ್ನೆಸ್ ಇಸ್. ದಿಸ್ ಇಸ್ ಮೋರ್ ದನ್ ಅ ಮ್ಯಾರಥಾನ್ ಆ್ಯಂಡ್ ದಿಸ್ ಇಸ್ ಎವ್ರಿ ಡೇ ಗೇಮ್. ಸೊ ಅದನ್ನು ನಾವು ಯಾವಾಗ, ಯಾಕಂದರೆ ಫಸ್ಟ್ ನಾನು ಏನು ಹೇಳಿದೆ, ಅದು ಯೂಶಲಿ ಎಲ್ಲರೂ ಮಾಡ್ತಾರೆ. ಅದನ್ನೆಲ್ಲ ಮಾಡಿದ ತಕ್ಷಣ ನಮ್ಮ ಮೈಂಡ್ ಪ್ರಿಪೇರ್ ಆಗಿಲ್ಲ. ಆ್ಯಕ್ಚುಲಿ ದ ಮೈಂಡ್ ಸೆಟ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಆಲ್ ದೋಸ್ ಸ್ಟಫ್ಸ್. ಅವಾಗ ವಿ ಆರ್ ರೆಡಿ ಟು ಡೂ ದ ಬಿಸ್ನೆಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಮೈಂಡ್ ಸೆಟ್. ನೆಕ್ಸ್ಟ್ ನಾನು ಹೇಳಿದೆ ವಿಷನ್ ಅಂತ. ವಿಷನ್ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಎಲ್ಲೇ ಹೋದ್ರೂ ವಿಷನ್ ಆ್ಯಂಡ್ ಮಿಷನ್ ಅಂತ ಹಾಕೊಂಡಿರ್ತಾರೆ, ಕರೆಕ್ಟ್ ಅಲ್ಲ? ಸೊ ಐ ಆಮ್ ಆ್ಯಕ್ಚುಲಿ ಹ್ಯಾವ್ ಅ ಲೆಸ್ ಇಂಟ್ರೆಸ್ಟ್ ಟುವರ್ಡ್ಸ್ ಅ ಮಿಷನ್. ವಿಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ವಿಷನ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಕ್ಲಿಸ್ಟರ್ ಕ್ಲಿಯರ್ ಮತ್ತು ಇದು ಡಿಟೇಲಿಂಗ್ ಆಗಿರಬೇಕು. ಆ್ಯಕ್ಚುಲಿ ವಿಷನ್ ಅಂದರೆ ಇಟ್ಸ್ ಅ ಪೀಸ್ ಆಫ್ ಗೈಡೆನ್ಸ್ ಆ್ಯಂಡ್ ಇನ್ಸ್ಪಿರೇಷನ್ ಟು ಆನ್ ಆಂಟರ್ಪ್ರಿನರ್.
ಮತ್ತು ಇವಾಗ ಯು ಸಿ ನಿಮ್ದೊಂದು ಫೋಟೋ ಅದಿರ್ಬೇಕಂತ ಹೇಳಿದ್ರೆ ನೀವು ಹೆಂಗಿರ್ಬೇಕಂತ ಹೇಳ್ತೀರಾ? ಇಟ್ ಶುಡ್ ಬಿ ಕಲರ್ಫುಲ್ ಆಗಿರಬೇಕು, ಡಿಟೇಲಿಂಗ್ ಆಗಿರಬೇಕು, ಟೆಕ್ಸ್ಚರ್ ಚೆನ್ನಾಗಿರಬೇಕು, ಅದರಲ್ಲಿ ಒಂಥರ ಲಿವಿಂಗ್ ಎಮೋಷನ್ಸ್ಗಳಿರಬೇಕು. ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಅಲ್ಲ. ಸೊ ದಟ್ಸ್ ಹೌ ದ ವಿಷನ್ ಶುಡ್ ಬಿ. ಅದಿರಬೇಕು ಅಂತ ನಾವು ಒಂದು ಪಿಕ್ಚರ್, ನಮ್ದು ಪರ್ಸನಲ್ ಫೋಟೋ ಬೇಕಂದ್ರೆ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ದಟ್. ಸೊ ಇಫ್ ಯು ವಾಂಟ್ ಯುವರ್ ಬಿಸ್ನೆಸ್ ಟು ಬಿ ಗೆಟ್ ಸಕ್ಸೀಡೆಡ್ ಅಂತಂದರೆ ಯುವರ್ ವಿಷನ್ ಶುಡ್ ಬಿ ಇನ್ ದಟ್ ವೇ. ಇಟ್ ಶುಡ್ ಹ್ಯಾವ್ ಆಲ್ ದ ಸ್ಟಫ್ಸ್ ಇನ್ಸೈಡ್. ಮತ್ತು ಯಾವುದೇ ಒಂದು ವಿಷನ್ನು ನಿಮ್ಮ ಟೀಮ್ನ ಯಾವುದೇ ಒಂದು ಸಂದರ್ಭದಲ್ಲಿ ಚಾಲೆಂಜಸ್ ಬರ್ಬೋದು, ಏನೋ ಲಿಮಿಟೇಷನ್ಸ್ಗಳು ಬರ್ಬೋದು, ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಿಮ್ಮ ವಿಷನ್ನು ಮೋಟಿವ್ ಆಗಿರಬೇಕು, ಮೋಟಿವೇಶನ್ ಮಾಡೋ ಥರ ಇರಬೇಕು. ಆ್ಯಂಡ್ ಐ ಕ್ಯಾನ್ ಸೇ ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ ವಿಷನ್ ಇಸ್ ನಥಿಂಗ್ ಬಟ್ ಎ ಗೋಲ್ಡನ್ ಥ್ರೆಡ್ ವಿಚ್ ವೀವ್ಸ್ ಡ್ರೀಮ್ಸ್ ಇನ್ ಟು ರಿಯಾಲಿಟಿ. ದಿಸ್ ಇಸ್ ಹೌ ದ ವಿಷನ್ ಶುಡ್ ಬಿ. ಸೊ 7 ಏರಿಯಾಸಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಮೈಂಡ್ಸೆಟ್ ಮತ್ತು ವಿಷನ್. ಸೊ ಅದನ್ನು ತುಂಬಾ ಚೆನ್ನಾಗಿ ವಿತ್ ಅನ್ ಎಕ್ಸಾಂಪಲ್, ಅಂದರೆ ಯಾರೇ ಒಬ್ರು ಬಿಸ್ನೆಸ್ಸಲ್ಲಿ ಇರೋರ್ಗಲ್ಲ, ಮಾಮೂಲಿ ಅವ್ರು ಯಾರೇ ಈ ವಿಡಿಯೋ ನೋಡಿದ್ರು ಅವ್ರಿಗೂ ಸಹ ಅರ್ಥ ಆಗುತ್ತೆ ಏನು ವಿಷನ್ ಇರಬೇಕಪ್ಪ, ಇಲ್ಲ ಏನು ಮೈಂಡ್ಸೆಟ್ ನಾವು ಇಟ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಇವಾಗ 3ನೇದಕ್ಕೆ ಹೋಗೋಣ ತೀರ್ಥ. ದ ಥರ್ಡ್ ಒನ್ ಅಂತಂದರೆ ಸ್ಟ್ರಾಂಗ್ ವ್ಯಾಲ್ಯೂ ಪ್ರಪೋಸಿಷನ್. ಆ್ಯಕ್ಚುಲಿ ವ್ಯಾಲ್ಯೂ ಪ್ರಪೋಸಿಷನ್ ಅಂದರೆ ವ್ಯಾಲ್ಯೂ ಪ್ರಪೋಸಿಷನ್ ಇಸ್ ನಥಿಂಗ್ ಬಟ್ ನಿಮ್ಮ ಹತ್ರ ಇವಾಗ ನಾನು ಬಿಸ್ನೆಸ್ಸಲ್ಲಿ ನೀವು ನನ್ನ ಹತ್ರನೇ ಏನಕ್ಕೆ ಪ್ರಾಡಕ್ಟ್ನ ತಗೋಬೇಕು? ಎಷ್ಟೊಂದು ಜನ ಇರ್ತಾರೆ. ಸೊ ಸ್ಟ್ರಾಂಗ್ ವ್ಯಾಲ್ಯೂ ಪ್ರಪೋಸಿಷನ್ ಅಂದರೆ ಇಟ್ ಇಸ್ ದ ಕಂಪೆಲಿಂಗ್ ರೀಸನ್ ಟು ದ ಕಸ್ಟಮರ್. ಓಕೆ, ನಮ್ಮ ಹತ್ರನೇ ಏನಕ್ಕೆ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ತಗೋಬೇಕು. ಸೊ ಯು ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ವ್ಯಾಲ್ಯೂ ಪ್ರಪೋಸಿಷನ್. ನೀವು ದ ವ್ಯಾಲ್ಯೂ ಪ್ರಪೋಸಿಷನ್ ಹೇಗಿರಬೇಕಂತಂದರೆ ಇಟ್ ಈಸ್ ಲೈಕ್ ನೀವು ಕೊಡೋ ಪ್ರಾಡಕ್ಟ್ ಅಥವಾ ಸರ್ವಿಸಿಂದ ಆ ಕಸ್ಟಮರ್ಗೆ ಆರ್ ಯು ಏಬಲ್ ಟು ಬ್ರಿಂಗ್ ಸಮ್ ಚೇಂಜಸ್ ಇನ್ ದ ಲೈಫ್? ಓಕೆ, ಏನಾದರೂ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆಯಾ ಅದರಿಂದ? ಸೊ ಆರ್ ಯು ರಿಯಲಿ ಗಿವಿಂಗ್ ಅ ವ್ಯಾಲ್ಯೂ ಎಡಿಷನ್? ಸೊ ಇದನ್ನು ಇಫ್ ಯು ಆರ್ ನಾಟ್ ಸೆಲ್ಲಿಂಗ್ ಅ ಪ್ರಾಡಕ್ಟ್, ನಾವು ಪ್ರಾಡಕ್ಟ್ ಅಥವಾ ಸರ್ವಿಸ್ನ ನಾವು ಆ್ಯಕ್ಚುಲಿ ಸೆಲ್ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ನಾಟ್. ಆ್ಯಕ್ಚುಲಿ ಬಿಸ್ನೆಸ್ ಅನ್ನೋದು ಈಗ ಡೆಫಿನೇಷನ್ ಆಫ್ ಎಂಟರ್ಪ್ರಿನರ್ ಅಂತ ಬಂದಾಗ ಅದು ಆ್ಯಕ್ಚುಲಿ ಅದೆಲ್ಲ ಬರುತ್ತೆ. It is not like always making a money. It is always about what exactly you are giving to your customer. Is that helping him or her? Money flow continuous ಆಗಿರಬೇಕು ಅಂತಂದ್ರೆ ನಾವು ಏನು ಸರ್ವಿಸ್ ಕೊಡ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. our life ನ ನಾವು ಯಾವಾಗ ಟಚ್ ಮಾಡ್ತೀವಿ ಆವಾಗ ಮಾತ್ರನೇ ಬಿಸ್ನೆಸ್ ಹೋಗ್ತಾರೆ. So value proposition is that. It is a compelling reason for the customer. Okay. So ನಾವು ಪ್ರಾಪರ್ ಆಗಿ ಸ್ಟ್ರಾಂಗ್ ಆಗಿ ನಮ್ಮ ವ್ಯಾಲ್ಯೂ ಪ್ರಪೋಸಿಷನ್ನ ನಾವು ಡಿಫೈನ್ ಮಾಡ್ಕೋಬೇಕಾಗುತ್ತೆ. ಎಷ್ಟೊತ್ತಿ ವ್ಯಾಲ್ಯೂ ಪ್ರಪೋಸಿಷನ್ ಅನ್ನೋದು ಬಿಸ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ ಅನ್ನೋದನ್ನ ಇವಾಗ ನೀವು ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಗೊತ್ತಾಗಿದ್ದು. ಸೊ 4ನೇ ಏರಿಯಾ ಬಂದ್ಬಿಟ್ಟು ನೀವು ಹೇಳಿದಾಗೆ ಟಾರ್ಗೆಟೆಡ್ ಕಸ್ಟಮರ್. ಮೇ ಬಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಇನ್ ಬಿಸ್ನೆಸ್ ಅನ್ಸುತ್ತೆ. ಸೊ ಅದನ್ನ ಒಂದು ಸ್ವಲ್ಪ ಹೇಗೆ ಟಾರ್ಗೆಟ್ ಮಾಡಬೇಕು, ಹೇಗೆ ಅದು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಡ್ತೀರಾ ತೀರ್ಥ? ಶ್ರುತಿ, ನಾವು ಯಾವುದೇ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ನಮಗೆ ನಮ್ಮದೇ ಆದ ಒಂದು ಟಾರ್ಗೆಟ್ ಕಸ್ಟಮರ್ ಇರ್ತಾರೆ. ಐ ಕ್ಯಾನ್ ಸೇ ಎಕ್ಸಾಂಪಲ್ ಮೇ ಬಿ ಫಿಮೇಲ್ ಟಾರ್ಗೆಟ್ ಇರ್ಬೋದು, ಅದರ್ವೈಸ್ ಮೇಲ್ ಟಾರ್ಗೆಟ್ ಇರ್ಬೋದು ನಮ್ಮ ಬಿಸ್ನೆಸ್ಸು, ಅದರ್ವೈಸ್ ಯೂನಿಸೆಕ್ಸ್ ಇರ್ಬೋದು ಇನ್ ಟರ್ಮ್ಸ್ ಆಫ್ ಜೆಂಡರ್ ಹೋದರೆ, ಅದರ್ವೈಸ್ ಇದು ಫ್ಯಾಮಿಲಿಗೆ ಬಿಸ್ನೆಸ್. ಇನ್ ಟರ್ಮ್ಸ್ ಆಫ್ ಕಮರ್ಷಿಯಲ್ ಅಂತ ಬಂದರೆ ನಮ್ಮ ಟಾರ್ಗೆಟ್ ಕಸ್ಟಮರ್ ಬಂದು ಸಬ್ ಎಕಾನಮಿ ಇರ್ಬೋದು, ಇಲ್ಲ ಎಕಾನಮಿ ರೇಂಜಲ್ಲಿರೋ ಕಸ್ಟಮರ್ನ ಟಾರ್ಗೆಟ್ ಮಾಡ್ಬೋದು, ಅದರ್ವೈಸ್ ಪ್ರೀಮಿಯಮ್ ಇರ್ಬೋದು, ಅದರ್ವೈಸ್ ಇಫ್ ಯು ಗೋ ಫಾರ್ ಅ ಟೆರಿಟರಿ ಬೇಸಲ್ಲಾದರೆ ಅರ್ಬನ್ ಅಥವಾ ರೂರಲ್ ಕಸ್ಟಮರ್ನ ಟಾರ್ಗೆಟ್ ಮಾಡ್ತಾ ಇದ್ದೀವ, ಅಥವಾ ಮೆಟ್ರೋ ಕಸ್ಟಮರ್ನ ಟಾರ್ಗೆಟ್ ಮಾಡ್ತಾ ಇದ್ದೀವ. ಈ ಥರ ನಾವು ನಮ್ಮ ಬಿಸ್ನೆಸ್ನ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಮೇಲೆ ನಾವು ಕಸ್ಟಮರ್ನ ನಾವು ಟಾರ್ಗೆಟ್ ಮಾಡ್ತೀವಿ. ನಾವು ಇದನ್ನು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ, ಯಾವಾಗ ನಮ್ಮ ಟಾರ್ಗೆಟ್ ಕಸ್ಟಮರ್ ನಮಗೆ ಗೊತ್ತಿರ್ತಾರೆ ಆಗ ನಮ್ಮ ಮೈಂಡು ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ರಿಗೇನು ಕೊಡಬೇಕು, ಆ್ಯಕ್ಚುಲಿ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದರ್ ಪಲ್ಸ್. ಅವ್ರಿಗೇನು ಬೇಕಾಗಿದೆ, ಅವ್ರು ಏನೇನೆಲ್ಲ ಅವರು ನೋಡ್ತಾ ಇದ್ದಾರೆ, ವಾಟ್ ಆ್ಯಂಡ್ ಆಲ್ ವಿ ಕ್ಯಾನ್ ಗಿವ್ ದೆಮ್ ಟು ಇಂಪ್ರೂವ್ ದರ್ ಲೈಫ್ ಆರ್ ಇಂಪ್ರೂವ್ ದರ್ ಲೈಫ್ ಸ್ಟೈಲ್. ಆವಾಗ ಏನಾಗುತ್ತೆ, ನಮಗೆ ನಮ್ಮ ಬಿಸ್ನೆಸ್ನ ನಾವು ಹಿಂದೆಯಿಂದ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅವ್ರದ್ದು ಪಲ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಯು ಕ್ಯಾನ್ ಗಿವ್ ಅ ರಿಲೆವೆಂಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಟು ದೆಮ್. ಸೊ
ಕಸ್ಟಮರ್ ಯಾರು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮತ್ತು ಆ್ಯಕ್ಚುಲಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಏನು 7 ವೈಟಲ್ಸ್ ಅಂತ ಹೇಳ್ತಾ ಇದ್ದೀನಿ, ಇದನ್ನು ನಾವು ಅವಾಗವಾಗ ರಿವ್ಯೂ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂತಂದರೆ ಇಫ್ ದ ಬಿಸ್ನೆಸ್ ಇಸ್ ಗುಡ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಗುಡ್ ಅಂತಂದಾಗ ಏನಾಗುತ್ತೆ, ಸಮ್ವೇರ್ ವಿ ವಿಲ್ ಅದ್ರ ಮೇಲೆ ಸ್ವಲ್ಪ ನಾವು ಆ ಫೋಕಸ್ ಕಮ್ಮಿ ಮಾಡ್ತೀವಿ. ನಿಜ, ಅದು ಹಂಗೆ ಆಗ್ಬಿಡುತ್ತೆ, ಫೋಕಸ್ ಕಮ್ಮಿ ಆಗೋದು ಹಂಗೆ ಆಗ್ಬಿಡುತ್ತೆ. ಸೊ ಟಾರ್ಗೆಟ್ ಕಸ್ಟಮರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಪ್ರಾಬಬ್ಲಿ ನಿಮ್ಗೆ ಇವಾಗ ಅರ್ಥ ಆಯಿತು ಅನ್ಸುತ್ತೆ. ಈಗ ಎಕ್ಸಾಂಪಲ್ ಯು ಸಿ, ಇನ್ ಟರ್ಮ್ಸ್ ಆಫ್, ನಾನು ಅವಾಗಲೇ ಹೇಳಿದೆ ಕಮರ್ಷಿಯಲ್, ಐ ಮೀನ್ ಟು ಸೇ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್ ಮೇಲೆ ಅಂತಾರೆ. ಆದರೆ ಈಗ ಸಮ್ ಪೀಪಲ್ ಮೇ ಆಲ್ವೇಸ್ ಲವ್ ಡೈಮಂಡ್ಸ್. ಹೌದು. ಸೊ ನಿಮ್ಗೆ ಅವರು ನಿಮಗೆ ಟಾರ್ಗೆಟ್ ಇದ್ದಾರೆ ಅಂತ ಅಂದರೆ ಯು ವಿಲ್ ಬಿ ನೋಯಿಂಗ್ ಲೈಕ್ ವಾಟ್ ದೋಸ್ ಪೀಪಲ್ ಆರ್ ಬೈಯಿಂಗ್ ಅಂತ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇವಾಗ ಮಿಡಲ್ ಕ್ಲಾಸಲ್ಲಿ ಬಂದರೆ, ಈಗ ಎಕನಾಮಿ ರೇಂಜಲ್ಲಿರೋರು ಬಂದ್ರೂ ದೇ ಆಲ್ಸೋ ಲವ್ ಟು ವೇರ್ ದ ಡೈಮಂಡ್ಸ್. ಇವಾಗ ಅದಕ್ಕಾಗಿ ಲ್ಯಾಬ್ ಪ್ರಿಪೇರ್ಡ್ ಡೈಮಂಡ್ಸ್ಗಳು ಬಂದಿದೆ. ಆ ಲ್ಯಾಬ್ ಪ್ರಿಪೇರ್ಡ್ ಡೈಮಂಡ್ಸ್ಗಳು ಬಂದು ವಿಚ್ ಇಟ್ ವಿಲ್ ಕೇಟರ್ ದ ಏರಿಯಾ, ಅಬೌವ್ ಮಿಡಲ್ ಕ್ಲಾಸ್ ಏರಿಯಾನ ಕೇಟರ್ ಮಾಡುತ್ತೆ. ಸೊ ಇಫ್ ದೇ ಆರ್ ನಾಟ್ ಅಫೋರ್ಡಬಲ್ ಟು ಬೈ ಅ ರಿಯಲ್ ಡೈಮಂಡ್ ಅಂದರೆ ಆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳನ್ನ. ಸೊ ದಿಸ್ ಇಸ್ ಹೌ ಇನೋವೇಷನ್ಸ್ ಅನ್ನೋದು ಬಿಸ್ನೆಸ್ಸಲ್ಲಿ ಯಾವಾಗಲೂ ಇರೋದು. ಯಾವಾಗಲೂ ನಮಗೆ ಬಿಸ್ನೆಸ್ಸಲ್ಲಿ ಇನೋವೇಷನ್ ಬೇಕು ಅಂದರೆ ಇದನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಈಗ ನನ್ನ ಕಸ್ಟಮರ್ ಬಂದು ಮಿಡಲ್ ಕ್ಲಾಸ್ ಆ್ಯಂಡ್ ಅಬೌವ್ ಮಿಡಲ್ ಕ್ಲಾಸ್ ಅಂದರೆ ದೀಸ್ ಥಿಂಗ್ಸ್ ಐ ಕ್ಯಾನ್ ಥಿಂಕ್. ಎವ್ರಿಬಡಿ ಲವ್ ಟು ವೇರ್ ದ ಡೈಮಂಡ್, ದೆನ್ ವೈ ನಾಟ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಆ ಥರ. ಸೊ ದಿಸ್ ಇಸ್ ಹೌ ದ ಟಾರ್ಗೆಟೆಡ್ ಕಸ್ಟಮರ್ಸ್ ಆರ್ ಒನ್ ಆಫ್ ದ ವೈಟಲ್ಸ್ ಅಂತ ನಾನು ಹೇಳ್ತೀನಿ. ಸೊ ಟಾರ್ಗೆಟೆಡ್ ಕಸ್ಟಮರ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನು ಎಕ್ಸಾಂಪಲ್ ಕೊಟ್ರಿ, ಸೊ ಆ ಟಾರ್ಗೆಟ್ ನಮಗೆ ಪ್ರಾಪರಾಗಿ ಗೊತ್ತಿದ್ರೆ ಸೊ ಅದನ್ನ ನಾವು ಬಿಸ್ನೆಸ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಯ್ತು. ನೆಕ್ಸ್ಟ್ ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ್ಯಂಡ್ ಆಪರೇಷನ್ಸ್ ಬಗ್ಗೆ ಹೇಳ್ತಿರೋದ್ರಿಂದ, ಮಾರ್ಕೆಟಿಂಗ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಎನಿ ಬಿಸ್ನೆಸ್ ಟು ಗ್ರೋ. ಯಾವುದೇ ಒಂದು ಬಿಸ್ನೆಸ್ನ ಅಥವಾ ಪ್ರಾಡಕ್ಟ್ನ, ಬ್ರ್ಯಾಂಡ್ನ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಆಪ್ಟ್ ಫಾರ್ ಅ ಮಾರ್ಕೆಟಿಂಗ್. ಆ್ಯಕ್ಚುಲಿ ಇಟ್ ಇಸ್ ಎ ಕ್ರಿಟಿಕಲ್ ಟೂಲ್ ಟು ಲೆವರೇಜ್ ದ ಸೇಲ್ಸ್. ನಿಮ್ಗೆ ಯಾವ್ದು ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತಂದರೆ ಮಾರ್ಕೆಟಿಂಗ್ ಪ್ಲೇಸ್ ಎ ವೈಟಲ್ ಟೂಲ್. ಯು ಸಿ, ಮಾರ್ಕೆಟೆಡ್ ಸ್ಟ್ರಾಟಜಿ ಅಂತ ಬಂದಾಗ ಅದು ಕೂಡ ಈಗ ನಾವು ಟಾರ್ಗೆಟೆಡ್ ಕಸ್ಟಮರ್ಸ್ ಹೇಗಿರ್ತಾರೆ ಆ ಬೇಸಿಸ್ ಮೇಲೆ ನಾವು ಸ್ಟ್ರಾಟಜೀಸ್ಗಳನ್ನು ಮಾಡಬೇಕಾಗತ್ತೆ. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂದರೆ ATL ಅಂತ ಬರುತ್ತೆ, BTL, ಡಿಜಿಟಲ್ ಮಾರ್ಕೆಟಿಂಗ್, ಗೊರಿಲ್ಲಾ ಮಾರ್ಕೆಟಿಂಗ್, ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಿಂಗ್. ಸೊ ಈ ಥರ ಎಲ್ಲ ಬರುತ್ತೆ. ಯು ಸಿ, ATL ಅಂದರೆ ಎಬೋ ದಿ ಲೈನ್ ಅಂತ, ಅಂದರೆ ಅಲ್ಲಿ ನಿಮಗೆ ಲಾರ್ಜರ್ ಆಡಿಯನ್ಸ್ಗೆ ಫೋಕಸ್ ಮಾಡೋದು. ಅಂದರೆ ಇಟ್ ಈಸ್ ಲೈಕ್ ರೇಡಿಯೋ ಸ್ಪಾಟ್ಸ್ ಇರ್ಬೋದು, ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸ್ಗಳಿರ್ಬೋದು, ಆಮೇಲೆ ಪ್ರಿಂಟ್ ಮೀಡಿಯಾ ಇರ್ಬೋದು. ಸೊ ಇದೆಲ್ಲ ಬಂದು ATL ಅಲ್ಲಿ ಬರುತ್ತೆ. ದಟ್ ಅಗೇನ್ ವಾಟ್ ಐ ಆಮ್ ಸೇಯಿಂಗ್ ಯು ಇಸ್ ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಯುವರ್ ಟಾರ್ಗೆಟೆಡ್ ಕಸ್ಟಮರ್, ವಾಟ್ ಸ್ಟ್ರಾಟಜಿ ಯು ನೀಡ್ ಟು ಅಪ್ಲೈ ಅಂತ. BTL ಅಂದರೆ ಬಿಲೋ ದಿ ಲೈನ್ ಅಂತ. ಅದು ಬಂದು ನಿಮ್ಮ ಕಸ್ಟಮರ್ನ ಲಾರ್ಜರ್ ಅಲ್ಲಿ ಅಲ್ಲ, ಬಟ್ ಇಟ್ ವಿಲ್ ಟ್ರೈ ಟು ಫೋಕಸ್ ಆನ್ ದೋಸ್ ಟಾರ್ಗೆಟ್ ಕಸ್ಟಮರ್ಸ್. ಎಕ್ಸಾಂಪಲ್, ನಿಮ್ದೊಂದು ಶಾಪ್ ಇದೆ, ಯು ಕ್ಯಾನ್ ರನ್ ದ ಡಿಸ್ಕೌಂಟ್ ಕೂಪನ್ಸ್. ಡಿಸ್ಕೌಂಟ್ ಕೂಪನ್ಸ್ಗಳು ಕೊಡೋದಿರ್ಬೋದು, ಅದರ್ವೈಸ್ ನಿಮ್ಮಲ್ಲಿ ಯಾರು ಸೇಲ್ಸ್ ಟೀಮ್ ಇದೆ ಸೇಲ್ಸ್ ಟೀಮ್ಗೆ ಇನ್ಸೆಂಟಿವ್ ಮಾಡೋದಿರ್ಬೋದು, ಅಥವಾ ಮಾರ್ಕೆಟ್ಗೆ ಇನ್ಸೆಂಟಿವ್ ಕೊಡೋದಿರ್ಬೋದು. ಈ ಥರದ್ದೆಲ್ಲ ನಿಮಗೆ BTL ಅಲ್ಲಿ ಬರುತ್ತೆ. ATL ಮತ್ತು BTL ಎರಡಲ್ಲೂ ಡಿಜಿಟಲ್ ಮಾರ್ಕೆಟಿಂಗ್ ಇವಾಗಂತೂ ನಿಮ್ಗೆ ಗೊತ್ತೇ ಇದೆ, ಅದು ಎಲ್ಲ ಕಡೆ ಇದೆ. ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಅದರ್ವೈಸ್ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಇರ್ಬೋದು. ದೀಸ್ ಆರ್ ದ ಏರಿಯಾಸ್, ದೀಸ್ ಆರ್ ದ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಮೇಲ್ಸ್ಗಳಿರ್ಬೋದು. ಇದ್ರ ಮುಖಾಂತರ ಕೂಡ ಮಾರ್ಕೆಟಿಂಗ್ನ ಇವಾಗ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಗೊರಿಲ್ಲಾ ಮಾರ್ಕೆಟಿಂಗ್ ಅಂತ, ಆ್ಯಕ್ಚುಲಿ ಇದು ವೆರಿ ಇನ್ಎಕ್ಸ್ಪೆನ್ಸಿವ್. ಅಂದರೆ ಇವಾಗ ನೀವೊಂದು ಕೆಲವೊಮ್ಮೆ TVಯಲ್ಲಿ ನೋಡಿರ್ಬೋದು, ಯಾವುದೋ ಒಂದು ಮಾರ್ಕೆಟ್ ಎಲ್ಲಿ ಕ್ರೌಡ್ ಇರುತ್ತೆ ಅಲ್ಲಿ ಯಾವುದೋ ಒಂದು ಪ್ರ್ಯಾಂಕ್ ಮಾಡೋ ಥರ ಮಾಡಿ ಅಲ್ಲಿ ನಿಮ್ಮ ಪ್ರಾಡಕ್ಟನ್ನು ಅವ್ರಿಗೆ ಆ ಪ್ರ್ಯಾಂಕ್ ಮುಖಾಂತರ ನಿಮ್ಮ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿ. ಆಗ ಅದೇನಾಗುತ್ತೆ, ಅದೊಂಥರ ಲಾಂಗ್ ಟರ್ಮಲ್ಲಿ ಅದು ಅವ್ರ ಮೆಮೊರಿನಲ್ಲಿ ಇರುತ್ತೆ, ಅಲ್ಲಷ್ಟು ಜನ ಇದ್ದವರು. ಸೊ ಅದು ತುಂಬ ಕಮ್ಮಿ ದುಡ್ಡಲ್ಲಿ ಆ ಟೈಪ್ ಆಫ್ ಮಾರ್ಕೆಟಿಂಗ್ ಕೂಡ ಮಾಡ್ತಾರೆ. ಎಲ್ಲಿ ಕ್ರೌಡ್ಸ್ಗಳಿರುತ್ತೆ ಆ ಕ್ರೌಡ್ಸ್ಗಳನ್ನ ಸ್ಪಾಟ್ಸ್ ಮಾಡಿ ಆ ಸ್ಪಾಟಿಂಗಲ್ಲಿ ಹೋಗ್ಬಿಟ್ಟು ದೇ ವಿಲ್ ಡೂ ದ ಮಾರ್ಕೆಟಿಂಗ್. ಇನ್ನು ಬಂದು ನಾನು ಹೇಳ್ದಂಗೆ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಿಂಗ್, ಇಟ್ ಇಸ್ ನಥಿಂಗ್ ಬಟ್ ಲೈಕ್ ಇಫ್ ಯು ಆರ್ ಇನ್ ಟು ದ ಫುಡ್ ಇಂಡಸ್ಟ್ರಿ, ನೀವು ಏನು ಸೇಲ್ ಮಾಡ್ತಾ ಇದ್ದೀರಿ ಯಾವುದೇ ಒಂದು ಫುಡ್ನ,
ಜಸ್ಟ್ ಯು ಪ್ರಿಪೇರ್ ದ್ಯಾಟ್ ಅಂಡ್ Tasting ಕೊಡೋದು. ಅವರಿಗೆ ಟೇಸ್ಟಿಗೆ ಕೊಡುತ್ತಾ. ಹೌದು. ಈಗ ಎಕ್ಸಾಂಪಲ್ ನಂದು ಅಪ್ಲಯನ್ಸಸ್ ಇದೆ, ಐ ಆಮ್ ಇನ್ ಟು ದ B2B, ನಾನು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. Okay. ಬಟ್ ಮೈ ರಿಟೇಲರ್, ಐ ಮೀನ್ ಟು ಸೇ B2C ಮಾಡೋರು ಅದನ್ನು Okay. ಮಾಡ್ಬೋದು. ಶಾಪ್ಸ್ಗಳಲ್ಲಿ ದೇ ಕ್ಯಾನ್ ಕುಕ್. ಈಗ OTG ಅವನ್ನೆಲ್ಲ ಮಾಡೋದು, OTGಯಲ್ಲಿ ದೇ ಕ್ಯಾನ್ ಬೇಕ್ ದ ಕೇಕ್, ಕುಕ್ ಮಾಡಿ ಟೇಸ್ಟ್ ಅದನ್ನ ಮಾಡಿ ಕುಕಿಂಗ್ ಮಾಡಿನೋ ತೋರಿಸ್ಲು. ಅವಾಗ ಏನಾಗುತ್ತೆ, ಓ ಇದು ಹಿಂಗಾಗುತ್ತಾ. ಆಕ್ಚುಲಿ ನೀವು ಹೇಳೋದಕ್ಕಿಂತ ವೆನ್ ವಿ ಡೂ ಇಟ್ ಇನ್ ಫ್ರಂಟ್ ಆಫ್ ಟೈಮ್ ಇಟ್ ವಿಲ್ ಕ್ಯಾಚ್ ಔಟ್. ನೀವು ಅದನ್ನ ಮಾಡಿ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಸೇಲ್ಸ್. ದಟ್ ಈಸ್ ಕೈಂಡ್ ಆಫ್ ಅ ಮಾರ್ಕೆಟಿಂಗ್. ಈಗ ಇಂಟೀರಿಯರ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂದ್ರೆ ಯು ಕ್ಯಾನ್ ಕ್ರಿಯೇಟ್ ಎ ಕಿಚನ್, ಯು ಕ್ಯಾನ್ ಕ್ರಿಯೇಟ್ ಅ ಬೆಡ್ರೂಮ್, ಪೀಪಲ್ ಕ್ಯಾನ್ ವಾಕ್ ಇನ್ ದೇರ್. ಅಲ್ಲಿ ಆಪರೇಷನ್ಸ್ಲಿ ಎಷ್ಟು ಈಸಿಯಾಗಿ ಅವ್ರು ಮಾಡಿರೋ ಕಿಚನ್ಸು, ಆ ಆಪರೇಷನಲ್ಲಿ ಅದು ಎಷ್ಟು ಹೆಲ್ಪ್ ಆಗುತ್ತೆ ಕಸ್ಟಮರ್ಗೆ. ದೇ ಕ್ಯಾನ್ ವಾಕ್ ಇನ್ ಥ್ರೂ ದ ಬೆಡ್ರೂಮ್, ಬೆಡ್ ಕಂಫರ್ಟಬಲ್ ಆಗಿದೆಯಾ, ಇಫ್ ದೇ ವಾಂಟೆಡ್ ಟು ಗೆಟ್ ಇಟ್ ಡೌನ್, ಈಸ್ ಇಟ್ ಎವ್ರಿ ಅಂದರೆ ಆ ಸರೌಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗಿದೆಯಾ. ಸೊ ವೆನ್ ಯು ಗಿವ್ ದಟ್ ಎಕ್ಸ್ಪೀರಿಯನ್ಸ್ ಟು ದ ಕಸ್ಟಮರ್ ಅಲ್ಲ, ದೆನ್ ಡೆಫಿನೆಟ್ಲಿ ದಟ್ ವಿಲ್ ಗಿವ್ ಅ ವೆರಿ ಗುಡ್ ಮೈಲೇಜ್. ಸೊ ದೀಸ್ ಆರ್ ದ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಇದ್ರ ಜೊತೆ ನೀವು ಹೇಳಿದ್ರೆ ಆಪರೇಷನ್ ಅಂತ. ಆ್ಯಕ್ಚುಲಿ ಒನ್ಸ್ ಇಟ್ ಈಸ್ ಮಾರ್ಕೆಟಿಂಗ್ ಇಸ್ ಡನ್, ದ ಸೇಲ್ ನಂಬರ್ಸ್ ಜನರೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ದೆನ್ ಕಮ್ಸ್ ಟು ದ ಪಿಕ್ಚರ್ ಆಪರೇಷನ್ಸ್. ಆಪರೇಷನ್ ಅದು ಎಫೆಕ್ಟಿವ್ ಆಗಿರಬೇಕು. ಆ್ಯಕ್ಚುಲಿ ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಆಪರೇಷನ್ ಶುಡ್ ಆಲ್ವೇಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯಾಕಂದರೆ ಅವ್ರು ಏನು ಮಾರ್ಕೆಟಲ್ಲಿ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ, ಕಸ್ಟಮರ್ಗೆ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ, maybe in terms of pricing, maybe in terms of service, maybe in terms of warranty, whatever, ಅದನ್ನು ಆಪರೇಷನ್ ಟೀಮು ಎಫೆಕ್ಟಿವ್ ಆಗಿ ಅದನ್ನು ಅವ್ರಿಗೆ ತಲುಪಿಸ್ಬೇಕು. ಮೇ ಬಿ ಇನ್ ಟರ್ಮ್ಸ್ ಆಫ್ ದ ಡೆಲಿವರಿ ಪೀರಿಯಡ್ ಆರ್ ಟೈಮ್, ಸಮಥಿಂಗ್ ಲೈಕ್ ದಟ್. ಅದನ್ನೆಲ್ಲರನ್ನು ಅವರು ಏನು ಕಮಿಟ್ ಮಾಡಿದ್ದಾರೆ ಅಥವಾ ಅವ್ರು ಏನು ಅದನ್ನು ಕಮ್ಯುನಿಕೇಶನ್ ಮಾಡಿದ್ದಾರೆ, ಆಪರೇಷನ್ಸ್ ಟೀಮ್ ಯಾವಾಗ ಅದನ್ನು ಫುಲ್ಫಿಲ್ ಮಾಡುತ್ತೆ ಆವಾಗಲೇ ಆ ಒಂದು ಟ್ರಸ್ಟ್ ಆಗೋದು. ಮತ್ತೆ ಆ ಬಿಸ್ನೆಸ್ ಸೈಕಲ್, ಆ ಪರ್ಟಿಕ್ಯುಲರ್ ಡೀಲದು ಸೈಕಲ್ ಕಂಪ್ಲೀಟ್ ಆಗಬೇಕಂದ್ರೆ ಇದಿಷ್ಟೂ ಆಗಬೇಕಾಗುತ್ತೆ. ಸೊ ಎಫೆಕ್ಟಿವ್ ಆಪರೇಷನ್ ಇಸ್ ಆಲ್ವೇಸ್ ಮಚ್ 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 ಇಂಪಾರ್ಟೆಂಟ್ ಶ್ರುತಿ. ಸೊ ದಿಸ್ ಇಸ್ ಹೌ ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ್ಯಂಡ್ ಆಪರೇಷನ್ಸ್ ವಿಲ್ ವರ್ಕ್ ಹ್ಯಾಂಡ್ ಇನ್. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಷ್ಟೊಂದು ನೋಡಿದ್ವಿ, ಬಟ್ ಅದನ್ನ ಹೇಗೆ ನೇಮ್ ಮಾಡಬೇಕು ಮತ್ತೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಇವಾಗ ನೀವು ಏನು ಹೇಳಿದ್ರಿ ಗೊರಿಲ್ಲಾ ಸ್ಟ್ರಾಟಜಿ. ಸೊ ಅದು ನಾವು ಇವತ್ತೇ ಫಸ್ಟ್ ಟೈಮ್ ನಾನು ಹಿಯರ್ ಮಾಡ್ತಾ ಇರೋದು, ಮೇ ಬಿ ನಮ್ಮ ವೀಕ್ಷಕರು ಇವತ್ತೇ ಕೇಳ್ತಾ ಇರ್ಬೋದು. ಸೊ ಅದನ್ನು ಎಷ್ಟು ಎಫೆಕ್ಟಿವ್. ಸೊ ಸ್ಮಾಲ್ ಏರಿಯಾಸಲ್ಲಿ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗದೆ ಇರೋರು ಸಹ ಈ ಥರ ಮಾರ್ಕೆಟಿಂಗ್ನ ಟ್ರೈ ಮಾಡ್ಬೋದು. ಸೊ ಮಾರ್ಕೆಟಿಂಗ್ ಮಾಡಿದ್ರೇನೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗೋಕ್ಕಾಗೋದು. ಬಟ್ ಎಲ್ಲರಿಗೂ ಮಾರ್ಕೆಟಿಂಗ್ ಮಾಡೋಷ್ಟು ದುಡ್ಡಿರಲ್ಲ. ಸೊ ಅವರು ಈ ಥರ ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಮಾಡಿ ಅವ್ರ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್ ಈ ಸ್ಟ್ರಾಟಜೀಸ್ ಎಲ್ಲ ನೀವು ಹೇಳ್ಕೊಟ್ಟಿದ್ದಕ್ಕೆ ನಮಗೆ. ಅದ್ರ ಜೊತೆಗೆ ಆಪರೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಕಸ್ಟಮರ್ ವಾಪಸ್ ರಿಪೀಟೆಡ್ ಆರ್ಡರ್ಸ್ ನಮಗೆ ಬರಬೇಕು ಅಂತ ಅಂದ್ರೆ ನೀವೇನು ಹೇಳಿದ್ರಿ ಆಪರೇಷನ್, ಅದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇದರಲ್ಲಿ. ಸೊ ಲಾಸ್ಟ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಜಾಸ್ತಿ ಮಾಹಿತಿನೇ ಕೊಡಿದ್ದೀರಾ? ಶೋರ್ ಶ್ರುತಿ. ಯು ಸಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಓವರ್ ಆಲ್ ಬಿಸ್ನೆಸ್ ಅಂದರೆ ಏನು? ಆ್ಯಕ್ಚುಲಿ ಕ್ಯಾಶ್ ಇನ್ ಕ್ಯಾಶ್. ಹೌದು, ಕರೆಕ್ಟ್ ಅಲ್ಲ? ಕ್ಯಾಶ್ ಇನ್ ಅಂಡ್ ಕ್ಯಾಶ್. ಸೊ ಫಸ್ಟ್ ನಿಮಗೆ ಕ್ಯಾಶ್ನ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು. ಯು ಶುಡ್ ನೋ ದ ಕ್ಯಾಶ್ ಮ್ಯಾನೇಜ್ಮೆಂಟ್. ಆ್ಯಕ್ಚುಲಿ ಎಲ್ಲ ಹೇಳೋದಂಗೆ ಯು ಶುಡ್ ನೋ ದ ಕ್ಯಾಶ್ ಫ್ಲೋ. ಹೌ ಟು ಹ್ಯಾಂಡಲ್ ದ ಕ್ಯಾಶ್ ಫ್ಲೋ ಇಸ್ ವೆರಿ 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 ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮಗೆ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಬಗ್ಗೆ ತುಂಬ ನಾಲೆಡ್ಜ್ ಇರಬೇಕಾಗುತ್ತೆ. ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅಂತಂದರೆ ತುಂಬ ನಾಲೆಡ್ಜ್ ಅಂದರೆ ಯು ಆರ್ ನಾಟ್ ಅ CA ಆರ್ ಆಡಿಟರ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬಟ್ ವೆನ್ ಯು ಆರ್ ಇನ್ ಟು ದ ಬಿಸ್ನೆಸ್ ಯು ಶುಡ್ ಹ್ಯಾವ್ ದ ಮಿನಿಮಲ್ ನಾಲೆಡ್ಜ್ ಅಬೌಟ್ ಆಲ್ ದ ಫೈನಾನ್ಷಿಯಲ್ ಮೆಟ್ರಿಕ್ಸ್. ಅಂದರೆ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಆಮೇಲೆ ಅಕೌಂಟ್ ರಿಸೀವೇಬಲ್ಸು, ಅಕೌಂಟ್ ಪೇಯೇಬಲ್ಸು, ಇದೆಲ್ಲನೂ ನಮಗೆ ದೀಸ್ ಆರ್ ದ ಮಿನಿಮಲ್ ಥಿಂಗ್ಸ್ ವಿ ಶುಡ್ ನೋ. ಇದಿಷ್ಟು ಗೊತ್ತಿರಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಕೆಲವೊಂದು ರೇಷಿಯೋಸ್ ಹೇಳ್ತೀವಿ, ಫೈನಾನ್ಷಿಯಲ್ ರೇಷಿಯೋಸ್ ಅಂತ. ಪ್ರಾಫಿಟಬಲ್ ರೇಷಿಯೋ ಅಂತ ಬಂದಾಗ ನಿಮಗೆ GP ಅಂದರೆ ಗ್ರಾಸ್ ಪ್ರಾಫಿಟ್, how we will arrive to the gross profit, how we will arrive to the NP ಅಂದರೆ ನೆಟ್ ಪ್ರಾಫಿಟ್ಗೆ, NPಗೆ GPಗೆ ಅರೈವ್ ಆಗೋದು ಹೇಗೆ ಅಂತ ಗೊತ್ತಿರಬೇಕು. ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್,
ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೌ ಯು ವಿಲ್ ಕ್ಯಾಲ್ಕುಲೇಟ್ ಅನ್ನೋದು ಗೊತ್ತಿರಬೇಕು. ROA ಗೊತ್ತಿರಬೇಕು, ಅಂದರೆ ರಿಟರ್ನ್ ಆನ್ ಅಸೆಟ್ಸ್ ಅಂತ. ಓಕೆ. ಸೊ ಇದೆಲ್ಲ ನಾವು ಫಿನಾನ್ಷಿಯಲ್ ರೇಷಿಯೋಸ್, ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಇದನ್ನೆಲ್ಲಾನು ಹೆಂಗೆ ನಾವು ಡಿರೈವ್ ಮಾಡಬೇಕು, ನಮ್ಮ ಅಂದರೆ ಯಾವ್ಯಾವ ಕಾಂಪೊನೆಂಟ್ಸ್ಗಳನ್ನು ಹಾಕಿ ನಾವು ವಿ ಶುಡ್ ಅಂಡರ್ಸ್ಟ್ಯಾಂಡ್ ವೇರ್ ವಿ ಆರ್, ನಮ್ಮ ROI ಏನಿದೆ, ನಮ್ಮ NP ಏನಿದೆ, GP ಏನಿದೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ಎಫಿಷಿಯನ್ಸಿ ರೇಷಿಯೋ ಕೂಡ ಇದೆ. ಅಂದರೆ ನಮ್ಮ ಇನ್ವೆಂಟ್ರೀಸ್ ಇರುತ್ತಲ್ಲ, ಅದು ಎಷ್ಟು ಡೇಸಲ್ಲಿದೆ ಅಂತ ನಾವು ಯೂಶಲಿ ವಿ ಡಿಫೈನ್ ಇನ್ ಅ ಬಿಸ್ನೆಸ್, ಹೌ ಮೆನಿ ಡೇಸ್ ಇನ್ವೆಂಟ್ರೀಸ್ ವಿ ಆರ್ ಹೋಲ್ಡಿಂಗ್. ಮತ್ತು ಕ್ರೆಡಿಟ್ ಲಿಮಿಟ್ಸ್, ನಾವು ಮಾರ್ಕೆಟ್ಗೆ ಏನಾದರೂ ಕ್ರೆಡಿಟ್ನ ಕೊಡ್ತಾ ಇದ್ದಾರೆ, ಎಷ್ಟು ಡೇಸ್ನ ನಾವು ಕೊಡ್ತಾ ಇದ್ದೀವಿ. ಕ್ರೆಡಿಟ್ ಲಿಮಿಟ್, ಒಂದೊಂದು ಕಸ್ಟಮರ್ಗೆ ಕ್ರೆಡಿಟ್ ಲಿಮಿಟ್ನ ನಾವು ಯಾವ ಬೇಸಿಸ್ ಮೇಲೆ ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ, ಇದನ್ನು ಗೊತ್ತಾಗಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ವೆಂಟ್ರಿ ಟರ್ನ್ ಓವರ್ ನಿಮಗೆ ಗೊತ್ತಾಗಬೇಕಾಗತ್ತೆ, ಆಮೇಲೆ ರಿಸೀವಬಲ್ ಟರ್ನ್ ಓವರ್ ನಿಮಗೆ ಗೊತ್ತಾಗಬೇಕು, ಪೇಯಬಲ್ ಟರ್ನ್ ಓವರ್ ಗೊತ್ತಾಗಬೇಕು. ಸೊ ಇದೆಲ್ಲನೂ ಆಲ್ ದ ಫೈನಾನ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ಫಾರ್ಮುಲಾಸ್. ಆ ಫಾರ್ಮುಲಾಸಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ನ, ಐ ಮೀನ್ ಯಾವ್ಯಾವನ್ನ ನೀವು ಅಲ್ಲಿ ಫಿಲ್ ಮಾಡಿದ್ರೆ ಯು ವಿಲ್ ಅರೈವ್ ದ ರಿಸಲ್ಟ್ಸ್. ಅದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಬಿಸ್ನೆಸ್ಸು ಯಾವ ಸ್ಟೇಟಸಲ್ಲಿದೆ. ಈಸ್ ಇಟ್ ಇನ್ ಅ ಗುಡ್ ಸ್ಟೇಟಸ್, ಆರ್ ನಾವು ಅದನ್ನು ಯೂಶಲಿ ಮಾಡಿದಾಗ ರೆಡ್, ಯೆಲ್ಲೋ, ಗ್ರೀನ್ ಅಂತ ನಾವು ಕಲರ್ ಮಾಡ್ಕೋತೀವಿ ರಿಸಲ್ಟ್ಸ್ ಬಂದಿದ್ದು. ಇಫ್ ಇಟ್ ಇಸ್ ಗ್ರೀನ್ ಅಂತಂದ್ರೆ ಎಸ್ ಇಟ್ಸ್ ಆಲ್ ಗುಡ್, ಯೆಲ್ಲೋನಲ್ಲಿದ್ದರೆ ಸಮ್ವೇರ್ ವಿ ನೀಡ್ ಟು ಡೂ ದ ನಾವು ಅದನ್ನ ಮಾಡಬೇಕು, ವೈ ವಿ ಆರ್ ಫಾಲಿಂಗ್ ಬ್ಯಾಕ್ ಅಂತ. ರೆಡ್ ಅಂತ ಅಂದರೆ ಸಮಥಿಂಗ್ ಈಸ್ ನಾಟ್ ರೈಟ್, ವಿ ಹ್ಯಾವ್ ಟು ವರ್ಕ್, ಇಟ್ ಈಸ್ ವೆರಿ ಕ್ರೂಷಿಯಲ್ ನಾವು ಅಂತ. ಇಮಿಡಿಯೇಟ್ಲಿ ವಿ ಶುಡ್ ಟೇಕ್ ಅ ಆಕ್ಷನ್. ಇಫ್ ಅಟ್ ಆಲ್ ಅವರ್ ರಿಸಲ್ಟ್ಸ್ ಇಸ್ ಕಮಿಂಗ್, ಇಟ್ ಇಸ್ ಶೋಯಿಂಗ್ ಅಸ್ ಅ ರೆಡ್, ಇಮಿಡಿಯೇಟ್ ಆಗಿ ನಾವು ಏನು ಆಕ್ಷನ್ ಪ್ಲಾನ್ ಮಾಡಬೇಕು ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ, ಅದು ನಮಗೆ ತಿಳ್ಕೊಬೇಕಾಗತ್ತೆ. ಇದ್ರ ಜೊತೆಗೆ ಶ್ರುತಿ, ಗೌರ್ಮೆಂಟ್ಸಿಂದ ತುಂಬ ಸ್ಕೀಮ್ಸ್ ಇವೆ. ಲೈಕ್ ಇಟ್ ಬಿ MSME ಇರ್ಬೋದು, SME ಇರ್ಬೋದು. ಸೊ ಯು ಶುಡ್ ಬಿ ಕೀಪ್ ಅಪ್ಡೇಟೆಡ್. ಏನು ನಡೀತಾ ಇದೆ, ಗೌರ್ಮೆಂಟ್ ಏನೇನು ಸ್ಕೀಮ್ಸ್ಗಳು ಕೊಡ್ತಾ ಇದೆ, ಆ ಸ್ಕೀಮ್ಸ್ಗಳನ್ನು ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಾ. ಸೊ ಗೌರ್ಮೆಂಟ್ ಏನೇ ಸ್ಕೀಮ್ಸ್ ಕೊಟ್ಟರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಷ್ಟು ನಾವು ನಮ್ಮ ಕೆಪಾಸಿಟಿನ ನಾವು ಬೆಳೆಸ್ಕೋಬೇಕಾಗತ್ತೆ. ಅದನ್ನು ಹೆಂಗೆ ಬೆಳೆಸ್ಕೋಬೇಕು ಅಂದರೆ ಅವೇರ್ನೆಸ್ ಇರಬೇಕು. ಅವೇರ್ನೆಸ್ ಇರಬೇಕು ಅಂದರೆ ನಾವು ಅದಕ್ಕೆ ಎಫರ್ಟ್ ಹಾಕಿ ತಿಳ್ಕೊಬೇಕು. ಸೊ ಗೌರ್ಮೆಂಟ್ ಸ್ಕೀಮ್ಸ್ಗಳೇನಿದೆ ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಬೇಕು. ಮತ್ತು ನಾವೆಲ್ಲರೂ ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಬ್ಯಾಂಕ್ ಸಿಸ್ಟಮ್ ಅಲ್ಲ, ನಮ್ಗೆ ಯಾವುದೋ ಬ್ಯಾಂಕ್ಸ್ಗಳ ಜೊತೆ ನಾವು ವಿಲ್ ಬಿ ಅಸೋಸಿಯೇಟಿ. ಸೊ ಆ ಬ್ಯಾಂಕಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಇದೆ ಇವಾಗ ಆಸ್ ಆಫ್ ನೌ, ಮತ್ತು ಅವ್ರು ಏನೇನಾದ್ರು ಸ್ಕೀಮ್ನ ರನ್ ಮಾಡ್ತಾ ಇದ್ದಾರಾ, ಕಾಂಪಿಟೇಷನಲ್ಲಿ ಏನೇನು ಸ್ಕೀಮ್ಸ್ಗಳು ರನ್ ಮಾಡ್ತಿದ್ದಾರೆ, ಅವ್ರದ್ದು ಇಂಟ್ರೆಸ್ಟ್ ಏನಿದೆ, ಅದನ್ನೆಲ್ಲನೂ ಇಟ್ ಇಸ್ ನಾಟ್ ಲೈಕ್ ಯಾವಾಗಲೂ ಒಂದ್ಸಲ ನೋಡ್ತೀವಿ ಅಂತಂದರೆ ಆಗಲ್ಲ. ಯು ಹ್ಯಾವ್ ಟು ಬಿ, ಇದು ಪಿರಿಯಾಡಿಕಲ್ ಯು ಶುಡ್ ಕೀಪ್ ಚೆಕಿಂಗ್. ಇದನ್ನು ಮಾಡ್ತಾ ಇದ್ದಂಗೆ ಯು ವಿಲ್ ಗೆಟ್ ಅ ಪ್ರಾಪರ್ ಫೈನಾನ್ಷಿಯಲ್ ಒಂದು ಸ್ಟ್ರಾಂಗ್ ಫೀಲ್ ಬರುತ್ತೆ ನಮಗೆ. ಯಾವಾಗ ಒಂದು ಬಿಸ್ನೆಸ್ಸಲ್ಲಿ ಆ್ಯಕ್ಚುಲಿ ಯು ಸಿ, ನಾನು 7 ವೈಟಲ್ಸ್ ಹೇಳಿದೆ ಅಲ್ಲ, ಆ 6 ವೈಟಲ್ಸ್ ಒಂದು ಕಡೆ ನಿಂತ್ಕೊಂಡ್ರೆ ಇನ್ನೊಂದು ವೈಟಲು ಇನ್ನು ಅರ್ಧ 50% ಅದೇ ತೊಗೊಂಡ್ಬಿಡುತ್ತೆ. ಸೊ ಇಟ್ ಪ್ಲೇಸ್ ವೆರಿ, ನಾನು ಅದಕ್ಕೆ ಅದನ್ನು ಲಾಸ್ಟಲ್ಲಿ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಅದೇ ಹೇಳೋಣ ಅಂತ ಬಂದೆ. ಸೊ ಇದರಲ್ಲೇ ಎಷ್ಟೊಂದು ವರ್ಡ್ಸ್ ನಮಗೆ ಅರ್ಥ ಆಗಲ್ಲ. ಸೊ ಅದೆಲ್ಲ ಏನು ಹೇಳಿದ್ವಿ, ಸೊ ಬೇಸಿಕ್ ಆಗಿ ಎಲ್ಲ ಅರ್ಥ ಆಗ್ಬಿಡುತ್ತೆ. ಫಿನಾನ್ಸ್ ಅನ್ನೋದು ಇಷ್ಟು ಕಷ್ಟ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋದು. ಯಾಕಂದರೆ ಅದು ಫಸ್ಟ್ 6 ಏನಿದೆ, ಆ ಫಸ್ಟ್ 6ನ ನೀವು ಯಾವಾಗ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಷ್ಟೊಳಗಡೆ ಆ ಮೈಂಡು ಆ ಫಿನಾನ್ಸಲ್ಲಿ ಏನೇನೆಲ್ಲ ನೋಡಬೇಕು ಅದಕ್ಕೆ ರೆಡಿ ಆಗಿಬಿಟ್ಟಿರುತ್ತೆ. ನೀವು ಫಸ್ಟ್ ಅದೊಂದೇ ಅಂತ ನೀವು ಫೋಕಸ್ ಮಾಡಿದಾಗ ನಾವು ಅದೇ ನೋಡ್ತಾ ಕೂತ್ಕೋತೀವಿ, ಉಳಿದಿದ್ದ ಏರಿಯಾಸ್ ನಾವು ಬಿಟ್ಕೊತೀವಿ. ಬಿಕಾಸ್ ಇದರಲ್ಲಿ ಯಾವುದೇ ಒಂದು ಆ 7 ವೈಟಲ್ಸಲ್ಲಿ ಯಾವುದೇ ಒಂದನ್ನು ಬಿಟ್ಟರೂ ಬಿಸ್ನೆಸ್ ಪ್ರಾಪರ್ ಆಗಿ ಬರೋಕ್ಕಾಗಲ್ಲ. ಸೊ ಫಸ್ಟ್ 6ನ ನಾವು ಪ್ರಾಪರ್ ಮಾಡಿಕೊಂಡ್ರೆ 7th ಒನ್ಗೆ ಯು ಕ್ಯಾನ್ ಗಿವ್ ಅಡೆಕ್ವೇಟ್ ಟೈಮ್, ಆ್ಯಂಪಲ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. Of course, I am not from the commerce background. Nangu idella credit, debit, when I came for the business, actually it was very tough to understand. But ನನಗೆ ಹೆಂಗೆ ಅರ್ಥ ಆಗುತ್ತೆ ಪ್ಲಸ್ ಮೈನಸ್ಸು ಅನ್ನೋ ಥರ. ನನಗೆ ಇವಾಗಲೂ ಕ್ರೆಡಿಟ್ ಡೆಬಿಟ್ ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಆಮ್ ನಾಟ್ ಫ್ರಮ್ ಅ ಕಾಮರ್ಸ್ ಬ್ಯಾಕ್ಗ್ರೌಂಡ್. ಆದರೆ these are the essential factors of any business. You have to. If you don't understand, you can't run a business. It is not like ನಾನು ₹1 ಮೆಟೀರಿಯಲ್ ತೊಗೊಂಡಿದ್ದೀನಿ, ನಾನು ₹2 ನಾನು ಅದನ್ನು ಸೆಲ್ ಮಾಡಿಬಿಟ್ಟೆ ₹1 ಪ್ರಾಫಿಟ್ ಮಾಡಿದೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಮೆನಿ ಥಿಂಗ್ಸ್ ವಿಲ್ ವರ್ಕ್. ಸೊ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ದ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಪ್ಲೇಸ್ ಅ ಬಿಗ್ ರೋಲ್ ಇನ್ ಎನಿ ಬಿಸ್ನೆಸ್. ಇದು ಆದಮೇಲೆ ಎಷ್ಟೊತ್ತಿ ವೆನ್ ಯು ಆರ್ ರೆಡಿ,
ನಿಮ್ಗೆ ಈ 7 components or elements or vitals, whatever we, these fancy words, whatever we feel comfortable to say, I used to say these are the vitals of business, any business ಅಂತ, ಬಿಕಾಸ್ ಇದಿಲ್ಲ ಅಂದರೆ ಬಿಸ್ನೆಸ್ ಇಲ್ಲ. ಓಕೆ, ಸೊ ಇದನ್ನಲ್ಲಿ ಯಾವಾಗ ಒಬ್ಬ ಆಂಟರ್ಪ್ರಿನರ್ ಇದೆಲ್ಲದರಲ್ಲಿ ಪ್ರಾಪರ್ ಆಗಿ ನಾಲೆಡ್ಜ್ನ ತಗೊತಾರೆ, ಆವಾಗ ದೇ ಕ್ಯಾನ್ ವರ್ಕ್ ಆನ್ ಬಿಲ್ಡಿಂಗ್ ಅ ಟೀಮ್. ಓಕೆ, ಟೀಮ್ ಇಲ್ಲ ಅಂದರೆ ಯು ಕ್ಯಾನ್ ನಾಟ್ ಸ್ಕೇಲ್ ಯುವರ್ ಬಿಸ್ನೆಸ್. ಬಟ್ ಬಿಫೋರ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆರ್ ವೈಟಲ್ಸ್. ನಿಮ್ಗೆ ಅದು ಗೊತ್ತಿದ್ರೆ ಮಾತ್ರ ಟೀಮ್ ಬಿಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಟೀಮ್ ಬಿಲ್ಡ್ ಮಾಡೋದಕ್ಕೆ ಈಸಿ ಆಗೋದ್ರ ಜೊತೆಗೆ ಯು ಕ್ಯಾನ್ ಬ್ರಿಂಗ್ ಯುವರ್ ಬಿಸ್ನೆಸ್ ಇಂಟು ಆಟೋಮೇಟಿಕ್. ಯೂಶಲಿ ನೀವು ನೋಡಿರ್ಬೋದಲ್ಲ, ಇಟ್ಸ್ ಲೈಕ್ ಅದು ತುಂಬಾ ಅಡ್ವರ್ಟೈಸ್ಮೆಂಟ್ಸ್ಗಳು ಅದು ಇದು ಬರ್ತಾನೆ ಇರುತ್ತೆ. ನಿಮ್ಮ ಬಿಸ್ನೆಸ್ ಯಾವಾಗಲೂ ಆಟೋಮೋಡಲ್ಲಿ ಇರಬೇಕು. ಮತ್ತೆ ಇವಾಗ ನಾವು ಎಷ್ಟು ಜನಕ್ಕೆ ಮೀಟ್ ಮಾಡಿದ್ರೆ ಅದೇ ಹೇಳ್ತಾರೆ, ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ, ಅದಕ್ಕೆ ನೀವೇನೇ ಬಾಸ್, ಯಾರು ಕೇಳಂಗಿಲ್ಲ, ಸೊ ಯಾವಾಗ ರಜೆ ಹಾಕೋಬಹುದು. ನೋ, ಆಕ್ಚುಲಿ ನಾಟ್ ಲೈಕ್ ದಟ್, ನಾಟ್ ಲೈಕ್ ದಟ್. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ ಮೈಂಡ್ ಸೆಟ್ ಅಲ್ಲಿ, ಇಟ್ ಇಸ್ ನಾಟ್ ಲೈಕ್ ದಟ್. Really 24/7 you will be having a big responsibility on your head. You will be having a big team to feed, you have a big market to feed. So it is not like you cannot take your businesses as easy. ಎಲ್ಲ ಹೇಳೋ ಥರ ತೊಗೊಳೋದಕ್ಕಾಗಲ್ಲ. ಸೊ ಒಂದು ಆಟೋ ಮಾಡೋಕ್ಕೆ ತರಬೇಕು ನಮ್ಮ ಬಿಸ್ನೆಸ್ನ. ನಾವು ಇಲ್ಲ ಅಂದ್ರೂ ನಮ್ಮ ಆಬ್ಸೆನ್ಸಲ್ಲಿ ಬಿಸ್ನೆಸ್ ನಡಿಬೇಕು ಅಂತ ಅಂದಾಗ ಟೀಮ್ ಬಿಲ್ಡ್ ಮಾಡಬೇಕಾಗುತ್ತೆ. ಆ ಟೀಮ್ ಬಿಲ್ಡ್ ಮಾಡಬೇಕಂದ್ರೆ ಬಿಫೋರ್ ದಟ್ ಯು ಶುಡ್ ಬಿ ಪ್ರಿಪೇರ್ ಆಲ್ ದಿಸ್ ಸ್ಟಫ್. ನಿಮ್ಗೆ ಇದೆಲ್ಲ ಗೊತ್ತಿದ್ರೆ ಮಾತ್ರ ನೀವು ನಿಮ್ಮನ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಸಮ್ ತೀರ್ಥ, ಸೊ ಇವತ್ತು ನೀವು ಏನೇನು ಪ್ರತಿಯೊಂದು ಇನ್ಪುಟ್ ಕೊಟ್ಟಿದ್ದೀರಾ, ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಪ್ಲೀಸ್ ಈ 7 ಏರಿಯಾಸಲ್ಲೂ ನಾಲೆಡ್ಜ್ ಫಸ್ಟ್ ಇಂಪ್ರೂವ್ ಮಾಡಿಕೊಂಡು ಅದಾದ್ಮೇಲಿಂದ ತೀರ್ಥ ಹೇಳ್ದಂಗೆ ಟೀಮ್ ಬಿಲ್ಡಿಂಗ್ ಮೇಲೆ ಕೂಡ ಫೋಕಸ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ತೀರ್ಥ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಮತ್ತೆ ಇಲ್ಲಿ ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಸ್ಟಾರ್ಟ್ಅಪ್ಸ್, ಈವನ್ ಫಾರ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಆ ಬಿಸ್ನೆಸ್ಸು ಇದೇ ಥರ ಸ್ಮೂತಾಗಿ ನಡಿಬೇಕಂದ್ರೆ ಇದನ್ನು ನೋಡಬೇಕು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು 1 ಮಂತ್ ಮುಗಿಸಿದ ತಕ್ಷಣವೇ ನಾನು ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ಕೂತು ಮಾಡೋ ಕೆಲಸನೇ ಈ 7 ವೈಟಲ್ಸ್ನ ರಿವ್ಯೂ ಮಾಡೋದು. ಓಕೆ, ನಾನು ಮೆಂಟಲಿ ಅದೇ ಥರ ಇನ್ನೂ ಸ್ಟ್ರಾಂಗ್ ಆಗಿದ್ದೀನಾ, ನಾನು ಏನು ಐ ಆಮ್ ನಾಟ್ ಫೀಲಿಂಗ್ ಲೋ, ಅಥವಾ ನನ್ನ ಈ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ತೊಗೊಳೋದಕ್ಕೆ ಐ ಆಮ್ ಐ ರೆಡಿ, ನನಗೆ ಮಾಡೋಕ್ಕಾಗ್ತಿದೆಯಾ, ಜಸ್ಟ್ ಐ ವಿಲ್ ಆಸ್ಕ್ ಮೈ ಸೆಲ್ಫ್. ಹಾಗೆ ಎಲ್ಲ ವೈಟಲ್ಸ್ಗಳನ್ನು ಒಂದೊಂದು ವೈಟಲ್ಸ್ಗಳನ್ನು ನಾನು ಒಂದ್ಸಲ ರೀಚೆಕ್ ಮಾಡ್ತೀನಿ. ವೆನ್ ಇಟ್ ಕಮ್ಸ್ ಟು ದ ಫೈನಾನ್ಸ್, ನಾನು 50% ಇದ್ದಾರೆ, ಇನ್ನು ಲಾಸ್ಟ್ 50% ಅಂತ ಮಂತ್ ಮುಗಿದ ತಕ್ಷಣವೇ ಐ ವಿಲ್ ಚೆಕ್ ಮೈ GP, NP, ROA ಎಲ್ಲ ಮಾಡ್ತೀನಿ. ದೆನ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಐ ಆಮ್ ಆ್ಯಂಡ್ ವೇರ್ ಐ ನೀಡ್ ಟು ಗೋ. So not only for the startups, even for the existing business owner, if they focus month on month, every month, I can say I know that it is very painful to see all these areas daily, but at least once in a month, for our betterment, for our market betterment, for our team betterment, we should review all these components, vitals, regular basis. We have to check to. ಕರೆಕ್ಟ್ ಇತ್ತ ನೀವು ಹೇಳ್ದಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗಲ್ದೇನೆ ಅದ್ರ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಒಂದು ಲೆಕ್ಕ ಆದ್ರೆ ಯಾರು ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅವ್ರಿಗೇನೆ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅನ್ಸುತ್ತೆ. ಎವ್ರಿ ಮಂತ್ ರಿವ್ಯೂ ಮಾಡಿದ್ರೇನೆ ಅವ್ರ ಬಿಸ್ನೆಸ್ ಹೆಲ್ತ್ ಗೊತ್ತಾಗುತ್ತೆ, ಮತ್ತೆ ಬಿಸ್ನೆಸ್ ಸೈಕಲ್ ರನ್ ಮಾಡೋಕ್ಕೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೊಂದು ಇನ್ಪುಟ್ಸ್ನ ನಮಗೆ ಇಲ್ಲಿಗೆ ಬಂದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತೀರ್ಥ. ಇಟ್ ಈಸ್ ಯೂಸ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಅಂತ ನಾನು ಅನ್ಕೊತೀನಿ. ನನಗೂ ಸಹ ತುಂಬಾ ಯೂಸ್ಫುಲ್ ಆಯಿತು ಈ ಇನ್ಪುಟ್ಸ್. ಸೊ ಇದೆಲ್ಲದ್ರ ಜೊತೆಗೆ ಲಾಸ್ಟಲ್ಲಿ ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಫೀಮೇಲ್ ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಕೊಡ್ತೀರಾ? ಶ್ರುತಿ, ಫೀಮೇಲ್ಸ್ಗೆ ಮೆಸೇಜ್, ಯು ಸಿ, ನಾವು ಎಷ್ಟೊಂದು ಹಾಡಲ್ಲಿ ಕೇಳಿದ್ದೀವಿ, ಎಷ್ಟೊಂದು ಸಾಂಗ್ಸಲ್ಲಿ ಅದನ್ನು ಬರೆದಿದ್ದಾರೆ. ಲೈಕ್ ಮತ್ತು ಯಾವುದೋ ಒಂದು ಖುಷಿ ಆದಾಗ, ಇಫ್ ಎನಿಬಡಿ ಈಸ್ ಲುಕಿಂಗ್ ಗ್ರೇಟ್, ದೇ ಯೂಸ್ ಟು ಸೇ ದಟ್ ದೇವರು ಎಷ್ಟು ಟೈಮ್ ತಗೊಂಡು ಕೂತ್ಕೊಂಡು ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ದಟ್ ಈಸ್ ಹೌ ಆ್ಯಕ್ಚುಲಿ ಫಿಮೇಲ್ ಅನ್ನೋದು ದೇವರು ತುಂಬಾ ಟೈಮ್ ತಗೊಂಡು ತುಂಬ ಕ್ರಿಯೇಟಿವಿಟಿಯಾಗಿ ಆ ಕ್ರಿಯೇಚರ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಏನು ಒಂದು ಇದೇ ಒಂದು ಟಾರ್ಗೆಟ್ ಮೆಸೇಜ್ ಅಂತ ನನ್ನ ಹತ್ರ ಇನ್ಫ್ಯಾಕ್ಟ್ ಏನೂ ಇಲ್ಲ. ಐ ಕ್ಯಾನ್ ಸೇ ದಟ್ ಯು ಸಿ, ಒಂದು ವುಮೆನ್ ಶಿ ಈಸ್ ಸ್ಟ್ರಾಂಗ್ ಇನ್ ಆಲ್ ಆಸ್ಪೆಕ್ಟ್ಸ್. ನಾವು ಯೂಶ್ವಲಿ ಹೇಳ್ತೀವಿ
ಶಿ ಇಸ್ ಮೆಂಟಲಿ ವೀಕ್, ಶಿ ಇಸ್ ಫಿಸಿಕಲಿ ವೀಕ್, ಅದೆಲ್ಲ ಯೂಶಲಿ ವಿ ಯೂಸ್ ಟು ಹಿಯರ್, ರೈಟ್? ಬಟ್ ನಾಟ್ ಇನ್ ದ್ಯಾಟ್ ವೇ. ಅದಕ್ಕೆ ನಾನು ಹೇಳಿದ್ದು, ಗಾಡ್ ಹ್ಯಾಸ್ ಟೇಕನ್ ಪುರ್ಸೊತ್ತಿಂದ ಆರಾಮಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾನೆ ಅಂತ. ಯು ಸಿ ಹೌ ಯು ಫಿಮೇಲ್ ಆರ್ ಲೈಕ್ ದೇ ಆರ್ ಫಿಸಿಕಲಿ ವೆರಿ ಸ್ಟ್ರಾಂಗ್. ನಾನು ಅದಕ್ಕೆ ನನ್ನ ಹತ್ರ ಎಕ್ಸಾಂಪಲ್ ಇದೆ. ಯು ಸಿ ಇಫ್ ಶಿ ಕ್ಯಾನ್ ಗಿವ್ ಬರ್ತ್ ಟು ಬೇಬಿ, ಹೌದು, you can very true, very yeah, she's physically very strong. We may not be call her muscularly we are strong. We need not to fight wars, we need not to do any yadu sumogal tara na hogi fight, but we are really physically strong. And what about mentally we are strong enough, right? ನಾನು ಹೇಳೋದು ರಿಯಾಲಿಟಿ ಅನ್ಸಿಲ್ಲ ಅಂದ್ರೆ ಯು ಕ್ಯಾನ್ ಗೂಗಲ್ ಇಟ್. ಸುಸೈಡಲ್ ರೇಷಿಯೋ ನೋಡಿದ್ರೆ ಮೆನ್ ಅಂಡ್ ವುಮೆನ್ ಅಲ್ಲಿ ಆಕ್ಚುಲಿ ವುಮೆನ್ ರೇಷಿಯೋ ಇಸ್ ವೆರಿ ಲೆಸ್, ಬಿಕಾಸ್ ಶಿ ಇಸ್ ಮೆಂಟಲಿ ಸೋ ಸ್ಟ್ರಾಂಗ್ ಟು ಹ್ಯಾಂಡಲ್ ಎನಿ ಟೈಪ್ಸ್ ಆಫ್ ಸ್ಟ್ರೆಸ್. ಸೊ ಫಿಸಿಕಲಿ ಶಿ ಇಸ್ ಸ್ಟ್ರಾಂಗ್, ಮೆಂಟಲಿ ಶಿ ಇಸ್ ಸ್ಟ್ರಾಂಗ್, ಎಮೋಷನಲಿ ಎಲ್ಲ ಹೇಳ್ತಾರೆ ಆ ಲೇಡೀಸ್ ಸ್ಟಾರ್ಟ್ ಮಾಡ್ತಾರಪ್ಪ ಅಳೋದಕ್ಕೆ. ಅವ್ರಿಗೆ ಆ ಸ್ಟ್ರಾಂಗ್ ಇಲ್ಲ. ಅದೊಂದು ರಾಂಗ್ ಪರ್ಸೆಪ್ಷನ್ ಏನಂತಂದ್ರೆ ನಾವು ಆಗ್ತಿಲ್ಲ, ಇಫ್ ಯು ಆರ್ ನಾಟ್ ಕ್ರೈಡ್ ಅಂತಂದ್ರೆ ವಿ ಆರ್ ಸ್ಟ್ರಾಂಗ್. ಇಟ್ ಈಸ್ ನಾಟ್ ಲೈಕ್ ದಟ್. ಇಟ್ ಈಸ್ ದ ವೇ ಆಫ್ ಹೌ ವುಮೆನ್ ಶೋ. ಐ ಮೀನ್ ಅವ್ರು ಅದನ್ನ ಒಂದು ಫ್ರಸ್ಟ್ರೇಷನ್ ಇರುತ್ತಲ್ಲ, ಅದನ್ನು ಜಸ್ಟ್ ದೇ ವಿಲ್ ವೆಂಟ್ ಔಟ್ ಥ್ರೂ ದ ಟಿಯರ್ಸ್ ಅಷ್ಟೇ. Otherwise, do you feel like they will handle the tantrum of the whole family? Maklu tantrum, husband tantrum, so whoever so present in the home, they will handle everybody's tantrum easily. So she is emotionally strong. Correct alla? So physically, mentally, emotionally, intellectually. ಎಷ್ಟೊಂದು ಕಡೆ ನಾವು ಆ ಮೀಮ್ಸ್ ನೋಡ್ತಾ ಇರ್ತೀವಿ, ಫಿಮೇಲ್ಗೆ ಗೊತ್ತಾಗಲ್ಲ, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಆರ್ ನಾಟ್ ಮೀಟ್ ಫಾರ್ ದಟ್ ಅಂತ. ಮೈ ಡಾರ್ಲಿಂಗ್ಸ್, ಯು ಗೋ ಅಂಡ್ ಚೆಕ್ ಯುವರ್ ನ್ಯೂಸ್ ಪೇಪರ್ ಎವ್ರಿ ಇಯರ್ ಆಫ್ಟರ್ ದ ರಿಸಲ್ಟ್ ಎಕ್ಸಿಬಿಟ್ಸ್ ಆಫ್ ದ ಅಕಾಡೆಮಿಕ್ಸ್. SLC results barely, PUC results barely, you take it as a engineering, medical, wherever, whichever area you go, always ಎಲ್ಲಿ ಜಾಸ್ತಿ ಯಾರ್ದಿರುತ್ತೆ, ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಮೇಲುಗೈ. ಕರೆಕ್ಟಾ? ಸೊ ದೇ ಆರ್ ಸ್ಟ್ರಾಂಗ್ ಇನ್ ಆಲ್ ಏರಿಯಾಸ್. ಓನ್ಲಿ ಒನ್ ಏರಿಯಾ ವಿ ಆರ್ ವೆರಿ ವೀಕ್, ದಟ್ ಈಸ್ ಎಕನಾಮಿಕಲ್. ಯು ಸಿ every year hopefully the top richest people of world or India ಅದರೆಲ್ಲ ಪಬ್ಲಿಷ್ ಮಾಡ್ತಾ ಇರ್ತಾರೆ. How many women you will see there? Only handful probably. You are strong enough, you are physically strong, mentally strong, intellectually strong, emotionally strong, then why not economically, why not financially? So this is the message. So this should be the point of discussion, right? Correct alla? So we have to think, all my female audience, this is the time, this is the high time to rethink on that. ನಾನು ಮೆಸೇಜ್ ಕೊಡಿ ಅಂದ ತಕ್ಷಣ ಲೇಡೀಸು ಬಿಸ್ನೆಸ್ಗೆ ಬರಬೇಕು, ಇಲ್ಲ ಅಂದರೆ ಆಚೆ ಬಂದು ಏನಾದರೂ ವರ್ಕ್ಗೆ ಬರಬೇಕು ಅಂತ ಹೇಳ್ತೀರಾ ಅಂತ ಥಿಂಕ್ ಮಾಡಿದೆ. ಆ ಬೇಸಿಕ್ ಥಿಂಕಿಂಗ್ನ ಬಿಟ್ಟು ನೀವು ಒಂದು ಗ್ರೇಟ್ ಥಾಟ್ನ ಶೇರ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಇಟ್ ಶುಡ್ ರಿಯಲಿ ಬಿ ದ ಪಾಯಿಂಟ್ ಆಫ್ ಡಿಸ್ಕಷನ್ ನೀವು ಹೇಳ್ದಂಗೆ. ಸೊ ಎಲ್ಲ ಲೇಡೀಸ್ ಪ್ಲೀಸ್ ರೀಥಿಂಕ್ ಆನ್ ದಿಸ್. ಸೊ ನಾವು ಎಕನಾಮಿಕಲಿ ಸ್ಟ್ರಾಂಗ್ ಆಗಬೇಕು. ಸೊ ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಇವತ್ತಿನ ಪ್ರಶ್ನೆ ತೀರ್ತಾ ಅವ್ರ ಕಡೆಯಿಂದ. ಸೊ ಪ್ಲೀಸ್ ಅದನ್ನ ರೀಥಿಂಕ್ ಮಾಡಿ ಎಲ್ಲರೂ. ಈ ಸರಿ ಯೂಟ್ಯೂಬ್ ವಿಡಿಯೋ ಮಾಡೋಣ ತೀರ್ತಾ, ಪ್ಲೀಸ್ ನೀವು ಮಾಡ್ಕೊಡಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿ ಒಪ್ಕೊಂಡು, ಅಷ್ಟೇ ನೀವು ಟೈಮ್ ಕೂಡ ಮಾಡಿಕೊಂಡು ಇವತ್ತು ನಮ್ಮ ಜೊತೆ ಒಳ್ಳೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀರಾ, ಮತ್ತೆ ತುಂಬಾ ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇದು ಬಿಸ್ನೆಸ್ ಅವ್ರಿಗಿರ್ಬೋದು, ಲೇಡೀಸ್ಗೆ ಅಂದರೆ ಪ್ರತಿಯೊಬ್ಬರು, ಒಂದು ಮಕ್ಳಿಗೂ ಇದು ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನೋಡ್ಬೇಕಾಗಿರೋಂಥ ವಿಡಿಯೋ. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ವೆನ್ ಯು ಆಸ್ಕ್, ನೀವು ಹೇಳಿದಾಗ ಹೌ ಕ್ಯಾನ್ ಐ ಸೇ ನೋ, ನನಗೇನು ನಾಲೆಡ್ಜ್ ಇತ್ತು ಅದನ್ನು ಇವತ್ತು ನಾನು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ. And it's really a wonderful time with you actually. Thank you so much Shruti, and thanks for all the audience who is watching this video. Thank you so much. ಸೊ ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್ ಅನ್ನೋ ಥರ ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು
ಸ್ವಲ್ಪ ಟೈಮಲ್ಲೇ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ದೀಪ್ತಾ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.